ಎಲ್ರಿಗೂ ನಮಸ್ಕಾರ. 31ನೇ ಲೀಲಾಜಾಲ ನಿಸ್ಸ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಸೇರ್ಕೊಂಡಂತ ಎಲ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಮ್, ಕಳೆದ 2 ಲೀಲಾಜಾಲ ನೆಸದಲ್ಲಿ ಸರ್ ಅವರು ಗುರು ಯಾರು ಕುರಿತಾದಂತಹ ಅದ್ಭುತವಾದಂತಹ ಉಪನ್ಯಾಸವನ್ನ ನೀಡಿದ್ರು. ಇವತ್ತು ಸಹಜ ಸೌಜನ್ಯ ಕುರಿತಾದ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಇದು ಭಾಗ 1 ಅಂದರೆ ಭಾಗ 2 ಕೂಡ ಆಗಬಹುದು. ಇವತ್ತಿನ ಸಂಚಿಕೆ ಮೇಲೆ ಅದು ನಿರ್ಧಾರಿತ ಆಗತ್ತೆ. ಈಗಾಗಲೇ ಸರ್ ಅವರು ಸಹಜ ಸೌಜನ್ಯದರ ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಹಜ ಸೌಜನ್ಯ ಅಂದ ತಕ್ಷಣ ಕೃತಕ ಅನ್ನುವಂಥದ್ದು ಪ್ರಶ್ನೆಗೆ ಬರುತ್ತೆ. ಹಾಗಾದರೆ ಸೌಜನ್ಯ ಅಂದ್ರೇನು, ಸಹಜ ಸೌಜನ್ಯ ಅಂದ್ರೇನು, ಕೃತಕ ಸೌಜನ್ಯ ಅಂತಂದ್ರೇನು, ಈ ಎಲ್ಲ ವಿಚಾರಗಳ ಕುರಿತು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಕೂಡ ಆತ್ಮೀಯದಂಥ ಸ್ವಾಗತ. ಈಗ ನೇರವಾಗಿ ಸರ್ ಅವರು ಉಪನ್ಯಾಸನ ಪ್ರಾರಂಭಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಆಗಿರೋದನ್ನು ಪರಿಶೀಲನೆ ಮಾಡಿಕೊಳ್ಳಿ. ದಯವಿಟ್ಟು ವಿಡಿಯೋ ಆನ್ ಇಲ್ಲದೆ ಇರಲಿ ಅಂತ ಎಲ್ಲರಿಗೂ ವಿನಂತಿಸ್ತಾ ಈಗ ನೇರವಾಗಿ ಸರ್ ಅವರ ಉಪನ್ಯಾಸವನ್ನು ಕೇಳಲಿಕ್ಕೆ ಅಣಿಯಾಗೋಣ. ಎಲ್ಲರಿಗೂ ನಮಸ್ಕಾರ. 30 ಈ ಸರಣಿಯ 30 ಉಪನ್ಯಾಸಗಳನ್ನು ಮುಗಿಸಿ ಇವತ್ತು ಸಹಜ ಸೌಜನ್ಯ ಅನ್ನುವ ವಿಷಯ ಮಾತಾಡ್ತಾ ಇದ್ದೀವಿ. ಈ ವಿಷಯನೇ ಒಂದು ರೀತಿಯಲ್ಲಿ ಆಶ್ಚರ್ಯ ಕೊಡುತ್ತೆ. ಸಹಜ ಅನ್ನೋ ಪದ, ಸೌಜನ್ಯ ಅನ್ನೋ ಪದ ಎರಡನ್ನೂ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಹಜ ಅನ್ನೋ ಪದ ನಿಘಂಟಿನಲ್ಲಿ ನಾನು ನೋಡೇನ ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ಆ ಪದದ ವ್ಯುತ್ಪತ್ತಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಸಹಜ ಜೊತೆಯಲ್ಲಿ ಹುಟ್ಟಿದ್ದು ಅಂತ ಆಗುತ್ತೆ. ಈ ಜೊತೆಯಲ್ಲಿ ಹುಟ್ಟಿದ್ದು ಅನ್ನೋ ಅರ್ಥ ನಾವು ತಗೊಂಡ್ರೆ ನಮ್ ಜೊತೆಲಿ ಏನ್ ಹುಟ್ಟಿದೆ? ನಾನ್ ಹುಟ್ಟಿದೀನಿ ಗೊತ್ತು. ನನ್ನ ಜೊತೆಲಿ ಏನ್ ಹುಟ್ಟಿದೆ? ಏನೂ ಹುಟ್ಟಿಲ್ಲ. ಬಹಳಷ್ಟು ಸಂಗತಿಗಳು ನಾವು ಆಮೇಲೆ ಕಲ್ತದ್ದೇ ಹೊರತು ಹುಟ್ಟಿನಿಂದ ನಾವೇನ್ ತಗೊಂಡ್ಬಂದಿದೀವಿ ಅನ್ನುವಂಥದ್ದು ಏನೂ ಇಲ್ಲ ಅಂತ ಕೂಡ ಒಂದ್ಸರಿ ಅನ್ಸುತ್ತೆ ನಮ್ಮ ಮನಸ್ಸಿಗೆ. ಆದ್ರೆ ಇನ್ನೊಂದು ಅರ್ಥದಲ್ಲಿ ಸಹಜ ಅಂತ ಬಳಸೋದನ್ನ ನ್ಯಾಚುರಲ್, ಅವ್ರು ಹಾಗೆ ಮಾಡೋದು ಸಹಜವೇ ಅನ್ನುವ ಅರ್ಥದಲ್ಲಿ ಹೇಳುವಾಗ, ನ್ಯಾಚುರಲ್ ಅನ್ನೋ ಅರ್ಥದಲ್ಲಿ ಹೇಳೋದಾದ್ರೆ ನೇಚರ್ ನಮ್ಗೆ ಏನ್ ಕೊಟ್ಟಿದ್ಯೋ ಅದು ನ್ಯಾಚುರಲ್ಲು ಅನ್ನುವಂಥದ್ದಾದ್ರೆ ಪ್ರಕೃತಿ ದತ್ತವಾಗಿ ನಮ್ಮಲ್ಲಿ ಇರುವ ಗುಣ ಅಂತ 2ನೇ ರೀತಿಯಲ್ಲಿ ಅರ್ಥ ಮಾಡ್ಬೋದು. 3ನೇ ರೀತಿಯಲ್ಲೂ ಅರ್ಥ ಮಾಡೋಕ್ ಸಾಧ್ಯ. ಸಹಜ ಅಂದ್ರೆ ಅವನ ಸ್ವಭಾವಕ್ಕೆ ಅವನ ಹಾಗೆ ನಡ್ಕೊಳ್ಳೋದು ಸರಿ ಅನ್ನುವಂಥ ಒಂದು ಧೋರಣೆಯನ್ನು ಕೂಡ ಸಹಜ ಅಂತ ಕರೀಬಹುದು. ಸಹಜ ಅವನು ಹಾಗೆ ನಡ್ಕೊಳ್ಳೋದು ಅತ್ಯಂತ ಸಹಜ ಅಂತ ಹೇಳೋ ಹಾಗೆ. ಒಂದು ತೆನಾಲಿ ರಾಮಕೃಷ್ಣನ ಒಂದು ಕಥೆ ಇದೆ. ಆ ಕಥೆ ನಡೆದಿದ್ದೋ ಇಲ್ವೋ ಅದು ಮುಖ್ಯ ಅಲ್ಲ. ಆ ಕಥೆಯ ಸೂಚನೆ ಏನು ಅನ್ನೋದು ನಮ್ಗೆ ಇವಾಗ ಇವತ್ತಿನ ಚರ್ಚೆಗೆ ತುಂಬಾ ಮುಖ್ಯವಾದದ್ದಾದ್ರಿಂದ ಆ ಸೂಚನೆಯನ್ನ ನಾನು ನಿಮ್ಗೆ, ಆ ಸೂಚನೆಯ ಪ್ರಸಂಗದಿಂದ ನಾನು ಇವತ್ತು ನನ್ನ ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ಪಂಡಿತ ಬಂದ. ಅವನು ಹೇಳ್ದ, ನನಗೆ 10 ಭಾಷೆ ಬರುತ್ತೆ. ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೂ ಯಾವ ಪ್ರಶ್ನೆಯನ್ನು ಬೇಕಾದ್ರೂ ಕೇಳಿ, ನಾನು ಉತ್ತರ ಹೇಳ್ತೀನಿ. ಅಲ್ಲಿಯ ಸಾಹಿತ್ಯ ಕೂಡ ನಾನು ಓದ್ಕೊಂಡಿದ್ದೀನಿ. ನೀವೀಗ ನನಗೆ ಹೇಳ್ಬೇಕಾದ್ದೇನು ಅಂದ್ರೆ ನನ್ನ ಮಾತೃಭಾಷೆ ಯಾವುದು ಅಂತ ಹೇಳ್ಬೇಕು. ಆದ್ರಿಂದ ನೀವು ಪ್ರಯೋಗ ಮಾಡಿ. ನೀವು ಯಾರು ಹೇಳದೆ ಹೋದ್ರೆ ನಿಮ್ಮ ಸೋಲನ್ನು ಒಪ್ಕೋಬೇಕು, ನನಗೆ ಎಷ್ಟು ಹಣ ಕೊಡಬೇಕು ಅಂತ ರಾಜನಿಗೆ ಸವಾಲ್ ಹಾಕಿದ್ರಂತೆ. ರಾಜ ಹೇಳ್ದ, ನಮ್ಮದ ಆಸ್ಥಾನದಲ್ಲಿ ಬೇಕಾದಷ್ಟು ಜನ ಪಂಡಿತರಿದ್ದಾರೆ, ಅದಕ್ಕೆ ಯಾಕೆ ಚಿಂತೆ, ಯಾರು ಒಬ್ರು ಹೇಳ್ತಾರೆ ಅಂದ್ಬಿಟ್ಟು, ಆಯ್ತು ನೀವು ನಾಳೆ ಬನ್ನಿ, ಜನ ಎಲ್ಲ ಪ್ರಶ್ನೆ ಕೇಳಿ ಹೇಳ್ತಾರೆ ನಿಮ್ದು ಯಾವ್ದು ಮಾತೃಭಾಷೆ ಅಂತ ಹೇಳ್ತಾರೆ ಅಂತ. ಮಾರನೇ ದಿವಸ ಬಂದ್ರು, ಎಲ್ಲರೂ ಪ್ರಶ್ನೆ ಕೇಳಿದ್ರು. ಅವರು ಅಲ್ಲಿಯ ಭಾಷೆಯ ಬಗ್ಗೆ, ಅಲ್ಲಿಯ ಜನಜೀವನದ ಬಗ್ಗೆ, ಅಲ್ಲಿಯ ಕಾವ್ಯದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಪ್ರಶ್ನೆ ಕೇಳಿದ್ರು. ಎಲ್ಲಕ್ಕೂ ಸಮಂಜಸವಾಗಿ ಸಮಾಧಾನವಾಗಿ ಅದೇ ಭಾಷೆಯಲ್ಲಿ ಉತ್ತರ ಹೇಳ್ದ. ಈಗ ಗಮನಿಸಿ, ಆತನ ಮಾತೃಭಾಷೆ ಯಾವುದು ಅಂತ ಹುಡುಕೋದು ಹೇಗೆ? ಪ್ರಶ್ನೆ ಕೇಳೋದ್ರ ಮೂಲಕ ಹುಡುಕ್ಬೇಕು.
ಎಲ್ಲರೂ ಎಲ್ಲಾ ಭಾಷೆಯಲ್ಲಿ ಪ್ರಶ್ನೆ ಕೇಳಿದ್ದಕ್ಕೂ ಎಲ್ಲಾ ಭಾಷೆಯಲ್ಲೂ ಸಮಂಜಸವಾಗಿ ಅವನ ಉತ್ತರ ಹೇಳ್ಬಿಟ್ಟಿದ್ದಾನೆ. ಮುಂದಕ್ಕೆ ಏನ್ ಮಾಡ್ಬೇಕು? ಮಾರನೇ ದಿವಸ ರಾಜ ಕೇಳ್ದ ಪಂಡಿತರನ್ನ, ಅವ್ರದ್ದು ಮಾತೃಭಾಷೆ ಯಾವುದು ಅಂತ ಗೊತ್ತಾಯ್ತೆ ಅಂತ. ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಕೃಷ್ಣದೇವರಾಯನಿಗೆ ಗೊಂದಲ. ಅವನ್ಗೆ ದುಡ್ಡು ಕೊಡೋದೇನ್ ದೊಡ್ಡ ವಿಷಯ ಅಲ್ಲ, ಅವನ್ ರಾಜ, ಅವನ ಕಾಲ ಸಮೃದ್ಧಿಯಾಗಿತ್ತು, ಎಲ್ಲ ನಿಮ್ಗೆಲ್ಲ ಗೊತ್ತಿರುವಂಥದ್ದೇ. ಆದ್ರೆ ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಆಸ್ಥಾನದಲ್ಲಿ ಅವನ್ ಹಾಕಿದ ಸಣ್ಣ ಪ್ರಶ್ನೆ, ಅದು ಆತನ ಬಗ್ಗೆ ಪ್ರಶ್ನೆ, ಅದನ್ನ ಕಂಡುಹಿಡಿಯೋಕ್ಕಾಗ್ಲಿಲ್ವಲ್ಲ ಅಂತ ಚಿಂತಾಕ್ರಾಂತನಾಗಿದ್ದ. ಆಗ ತೆನಾಲಿ ರಾಮಕೃಷ್ಣ ಬಂದು ಕೇಳ್ದ, ಏನ್ ಸ್ವಾಮಿ, ನೀವು ಮಹಾರಾಜರು, ನೀವು ಆನಂದವಾಗಿರ್ಬೇಕಾದವ್ರು, ಯಾಕೆ ಹೀಗೆ ಖಿನ್ನವಾಗಿದ್ದೀರಿ ಅಂತ ಕೇಳ್ದ. ಹೀಗಾಗ್ಬಿಟ್ಟಿದೆ, ನಿನ್ನೆ ಹೀಗೆ ನಡೀತು ಅಂತ ಹೇಳ್ದ. ನನಗೆ 2 ದಿವಸ ಟೈಮ್ ಕೊಡಿ, ನಾನು ಹೇಳ್ತೀನಿ ಅವನ ಮಾತೃಭಾಷೆ ಯಾವುದು ಅಂತ ಹೇಳ್ದ. ಆಗ ಅಯ್ಯೋ ಸದ್ಯ ಮರ್ಯಾದೆ ಉಳಿದ್ರೆ ಸಾಕು ಅಂದ್ಬಿಟ್ಟು, ಆಯ್ತು 2 ದಿವಸ ಟೈಮ್ ಕೊಡ್ತೀನಿ, ನಾನು ಇನ್ನೂ ಅವ್ನು ಮತ್ತೆ ಬಂದು ಕೇಳಿಲ್ಲ ನಮ್ಮನ್ನ, ಸೋಲ್ ಒಪ್ಕೊಂತೀರಾ ಹೇಗೆ ಅಂತ, ಇನ್ನೂ 2 ದಿವಸ ಟೈಮ್ ಕೊಡ್ತೀನಿ. ಸರಿ ಅಂತ ಹೇಳ್ಬಿಟ್ಟು ತೆನಾಲಿ ರಾಮಕೃಷ್ಣ ಅವನ್ನ ಪ್ರಶ್ನೆನೂ ಕೇಳ್ತಾನೆ ಅಂತ ಇವರೆಲ್ಲ ಕೃಷ್ಣದೇವರಾಯ ತಿಳ್ಕೊಂಡಿದ್ದ. ಮಾರನೇ ದಿವಸ ಆ ಸಭೆಗೆ ಬರಲೇ ಇಲ್ಲ ತೆನಾಲಿ ರಾಮಕೃಷ್ಣ. ಆಮೇಲೆ ಅವತ್ತು ರಾತ್ರಿ ಏನ್ ಮಾಡ್ದ ತೆನಾಲಿ ರಾಮಕೃಷ್ಣ ಅಂದ್ರೆ, ಒಂದು ಕೊಡ ನೀರ್ ತಗೊಂಡು ಅದಕ್ಕೆ ಕಪ್ಪೆ ಎಲ್ಲ ಹಾಕ್ಬಿಟ್ಟು, ಅವನು ಗಾಢವಾಗಿ ನಿದ್ದೆ ಮಾಡಿರುವ ಸಂದರ್ಭದಲ್ಲಿ ಹೋಗಿ ಅವನ ಮೇಲೆ ಆ ನೀರನ್ನ ಸುರಿದ್ಬಿಟ್ಟ. ಸುರಿತಿದ್ದ ಹಾಗೆ ಗಾಢ ನಿದ್ದೆಯಲ್ಲಿ ಅವನು ಮಲಗಿದ್ದವನ್ಗೆ ಇದ್ದಕ್ಕಿದ್ದ ಹಾಗೆ ಗಾಬರಿ ಆದ್ರೆ ಎದ್ ಕೂತ್ಕೊಂಡ್ಬಿಟ್ಟು ಎವರ್ರಾದಿ ಅಂತಂದ. ಇವನ್ ತೆನಾಲಿ ರಾಮಕೃಷ್ಣ ಎದ್ ಬಂದ್ಬಿಟ್ಟ. ಆಮೇಲೆ ಕೃಷ್ಣದೇವರಾಯನ್ ಹೇಳ್ದ, ಅವನ್ ಮಾತೃಭಾಷೆ ತೆಲುಗು ಅಂತ ಹೇಳ್ದ. ಹೇಗೆ ಹೇಳ್ತೀಯ ನೀನು ಅನ್ನೋದು ನಾನು ನಾಳೆ ಸಭೆಯಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ನಡೆದ ಪ್ರಸಂಗನೆಲ್ಲ ಹೇಳ್ದ. ನಾನು ಈ ಕಥೆನ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಪ್ರಜ್ಞಾಪೂರ್ವಕವಾಗಿ ನಾವಲ್ಲದ ಏನೇನನ್ನೋ ಪ್ರದರ್ಶಿಸ್ಕೋತೀವಿ. ಆದ್ರೆ ನಿದ್ದೆ ಬಂದಾಗ ನಮ್ಮ ಮೇಕಪ್ಪು ನಿದ್ದೆ ಬಂದಾಗ ಹಾಳಾಗುತ್ತೆ, ನಮ್ಮ ಮೆಂಟಲ್ ಮೇಕಪ್ಪು ಅದು ಹಾಳಾಗುತ್ತೆ. ಅವಾಗ ನಾವು ಸಹಜವಾಗಿರ್ತೀವಿ. ಇದ್ದಕ್ಕಿದ್ದ ಹಾಗೆ ಕೆರಳಿಸ್ಬಿಟ್ರೆ ನಮ್ಮ ಸಹಜ ಸ್ವಭಾವ ಈಚೆಗೆ ಬಂದ್ಬಿಡುತ್ತೆ. ಹಾಗಾಗಿ ಅವನ ಮಾತೃಭಾಷೆ ತೆಲುಗು ಅಂತ ಅವನು ಹೇಳೋದಕ್ಕೆ ಈ ವಿಧಾನ ಅನುಸರಿಸಿದ ಅಂದಾಗ, ಮಾತೃಭಾಷೆ ಸಹಜ ಗುಣ ಅಂತ ಈ ಕಥೆ ಹೇಳಿದ್ವಿ. ಅದಕ್ಕೆ ನಾವು ಬೇಕಾದಷ್ಟು ಭಾಷೆ ಕಲ್ತ್ಕೊಂಡ್ರು ಕೂಡ ಆ ಭಾಷೆ ಇದೆಯಲ್ಲ, ಅದನ್ನ ನಾವು ಕನ್ನಡದಲ್ಲಿ ಆಲೋಚನೆ, ನಮ್ಮ ಮಾತೃಭಾಷೆ ಕನ್ನಡ, ನನ್ನ ಮಾತೃಭಾಷೆಯಲ್ಲಿ ಆಲೋಚನೆ ಮಾಡಿ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ತೀವಿ ಅಂತ ಇನ್ನೊಂದು ಪ್ರಸಂಗನ ನಾನು ನಿಮ್ಗೆ ಪುರಾವೆಯಾಗಿ ಕೊಡ್ತೀನಿ. ನಾನು ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಬೆಂಗಳೂರಿಗೆ ದಿವಸ ಓಡಾಡ್ಬೇಕಾಗಿ ಬಂತು. ಬೆಂಗಳೂರಿಗೆ ದಿವಸ ಓಡಾಡುವಾಗ ಅಲ್ಲಿ ಒಂದ್ ದಿವಸ ನೋಡ್ತೀನಿ, ಬೆಳಗ್ಗೆ ಅಲ್ಲಿ ಕಾಂಪೌಂಡ್ ಮೇಲೆಲ್ಲ ಬರಹಗಳಿದೆ. ಏನಪ್ಪಾ ಅಂತಂದ್ರೆ, ಬುಷ್ ಸುವರ್ಕೆ ಬಚ್ಚೆ ಅಂತ ಇತ್ತು. ಬುಷ್ ಅನ್ನೋದು ಅಮೆರಿಕಾದ ಅಧ್ಯಕ್ಷನ ಹೆಸರು. ಇದು ಅಲ್ಲಿ ಬರ್ದಿದ್ದು ಬುಷ್ ಪಿಗ್ಸ್ ಸನ್ ಅಂತ ಇತ್ತು. ಪಿಗ್ಸ್ ಸನ್ ಅಂತ ಇಂಗ್ಲಿಷ್ ನಲ್ಲಿ ಇತ್ತು. ನನಗೆ ನೆಟ್ ಹೋತ ಹೆಂಗಲ್ಲಿ ಸ್ವಲ್ಪ ನೆಟ್ ಹೋತ, ನೆಟ್ಟಿನ ಪವರ್ ಹೋತ. ಇದರಿಂದ ಅದಕ್ಕೆ ತರುತ್ತೆ. ಚೆಕ್ ಮಾಡು, ನೋಡು ವಯಸ್ಸು ಆಫ್ ಆಗಿದೆ. ಅಲ್ಲೇ ಕೂಡ
ಪವರ್ ಹೋಗಿತ್ತಾ? ನೀ ತೆಗ್ದಕ್ಕೆ ಅವತ್ತು? ಅದೇ ಅನ್ಕಂಡೆ. ಅಲ್ಲ ಈಗ ಬೇಕಾದ್ರೆ ಅಲ್ಲೇ ಹೋಗ್ಲಾ? ತೆಗ್ದದಾ? ಆಗ್ತದೆ ತಡಿ ಗೊತ್ತು ಹ್ಮ್. ರಸ ಅಂದ್ರೆ ಬ್ಲ್ಯಾಂಕ್ ಸ್ಲೇಟ್ ಅಂತ. ಅದು ಜಾನ್ ಲಾಕ್ ನ ಸಿದ್ಧಾಂತ. ಈ ಮೂರು ಸಿದ್ಧಾಂತಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಎಲ್ಲ ಕಾಲದ ಸಮಸ್ಯೆ ಆಗುವಷ್ಟು ಗೋಜಲಿದೆಯೇ ಅಂತ ನಮ್ಗನ್ಸುತ್ತೆ. ಈಗ ನಾವೇ ಯೋಚನೆ ಮಾಡೋಣ. ಏನಂದ್ರೆ ನಮ್ಗೆ ಈ ಪ್ರಶ್ನೆ ಹಾಕಿದ್ದಾರೆ ಅಂತ ಇಟ್ಕೊಳ್ಳೋಣ. ನಾವು ಎಲ್ಲಾ ದಾರ್ಶನಿಕರಿಗಿಂದು ದೊಡ್ಡವರು ಅಂತ ಅನ್ಕೊಳ್ಳೋಣ. ಈ ಮೂರಕ್ಕೆ ನಾವು ಇಷ್ಟು ದಿವಸ ನಮ್ಮ ಜೀವನದಲ್ಲಿ ಎಷ್ಟು ತರಹ ಉತ್ತರ ಹೇಳಿದೀವಿ? ಮೂರು ಹೇಳಿದೀವಿ. ಅವನೇನೋ ಒಳ್ಳೆಯವನೇ, ಆದ್ರೆ ಅವನ ಸಂದರ್ಭ ಇದೆಯಲ್ಲ, ಸಹವಾಸ ಬಿದ್ದು ಸನ್ಯಾಸಿ ಕೆಟ್ಟ ಅಂದಾಗ ಅವನ್ ಕೆಟ್ಟವನಾಗಿರ್ಲಿಲ್ಲ. ಅನುಭವ, ಕಲ್ಪನೆ ಹೇಗ್ ಬಂತ ಹಾಗಾದ್ರೆ ನಿನ್ ಪ್ರಕಾರ ಅಂತ. ಮನುಷ್ಯ ಕುದುರೆ ನೋಡ್ದ, ಹಾರೋ ಹಕ್ಕಿ ನೋಡ್ದ, ಎರಡನ್ನೂ ನೋಡ್ದ, ಎರಡು ವಾಸ್ತವನೇ. ಆದ್ರೆ ಈ ಹಾರೋ ಹಕ್ಕಿಯ ರೆಕ್ಕೆಯನ್ನ ಕುದುರೆಗೆ ಅಂಟಿಸ್ದ, ಹಾರುವ ಕುದುರೆನ ಅವನು ಕಲ್ಪಿಸ್ಕೊಂಡ. ಬೇಂದ್ರೆ ಅವ್ರ ಪದ್ಯ ಇದೆಯಲ್ಲ, ಹಾರ ಕುದುರೆ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗೆ ದೂರ ದೂರ ಹೋಗೋಣ ಅಂತ ಯಾರಿಗೂ ಹೇಳೋಣ ಬೇಡ ಅಂತ. ಸ್ವಾರರಾಗಿ ಅಂದ್ರೆ ಸವಾರರಾಗಿ ಅನ್ನೋದು ಅವರ ಆಡು ಭಾಷೆಯನ್ನ ಬರವಣಿಗೆಗೆ ತಂದಿದ್ದು ಬೇಂದ್ರೆ ಅವರು. ಏನೇ ಆಗ್ಲಿ, ಇಲ್ಲಿ ಗಮನಿಸ್ಬೇಕಾದ ನಮ್ ಲಕ್ಷ್ಯ ಯಾವ ಕಡೆ ಇರ್ಬೇಕು ಅಂದ್ರೆ, ಅವನು ಹೇಳಿದ್ದು ಕಲ್ಪನೆಯೂ ಕೂಡ ವಾಸ್ತವದ ತುಣುಕುಗಳ ಅವಾಸ್ತವ ಜೋಡಣೆ ಅನ್ನುವ ಅರ್ಥದಲ್ಲಿ ಜಾನ್ ಲಾಕ್ ಆ ಮಾತನ್ನ ಹೇಳ್ದ. ಹಾಗಾದ್ರೆ ಏನೂ ಇಲ್ಲೇ ಎಲ್ಲರೂ ಹುಟ್ಟಿದ್ರೆ, ಕೆಲವು ಹುಡುಗರು 3 ವರ್ಷಕ್ಕೆ ಚೆನ್ನಾಗಿ ಸಂಗೀತ ಹಾಡ್ತಾರಲ್ಲ, ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಗತಿಯನ್ನು ತೋರಿಸ್ತಾರಲ್ಲ, ಅದು ಬರೀ ಎಲ್ರದ್ದು ಬರೀ ಹಳೆ ಅದು ಅವ್ರೊಬ್ಬರಿಗೆ ಹೇಗ ಸಾಮರ್ಥ್ಯ ಬಂತು? ಪರಿಸರದಿಂದ ವಿವರಿಸಬೇಕು. ಪರಿಸರದಿಂದ ವಿವರಿಸಕ್ ಸಾಧ್ಯವಿಲ್ಲ. ಅವ್ರ ಜೊತೆಲಿ ಪರಿಸರದಲ್ಲಿರೋರ್ಗೆ ಯಾರಿಗೂ ಬರದೇ ಇರುವಂಥದ್ದು. ಸಣ್ಣ ಮಕ್ಕಳನ್ನ ರಾಗ ಗುರುತಿಸ್ತಾ ಇದ್ವೆ, ರಾಗನ ಹಾಡತ್ವೆ, ಇದೆಲ್ಲ ಮಾಡ್ತಾ ಇವೆ. ಆದ್ರಿಂದ ಇದು ಏನ್ ಆಶ್ಚರ್ಯ ಇದು ಅನ್ನುವ ಪ್ರಶ್ನೆ ಕೊನೆಗೆ ಹಾಗೆ ಉಳಿಯಿತು. ಇನ್ನೊಂದು, ಮನುಷ್ಯ ಮೂಲತಃ ಕೆಟ್ಟೋನು, ಆದ್ರೆ ಬೇರೆಯವ್ರನ್ನು ನನ್ನ ಹಾಗೆ ಅಂತ ಕಲ್ಪಿಸ್ಕೊಂಡು ಆಮೇಲೆ ಅವನು ಏನ್ ಮಾಡ್ತಾನೆ, ತನ್ನನ್ನ ತಾನು ಬದಲಾಯಿಸ್ಕೋತಾನೆ, ಒಳ್ಳೆಯವನಾಗ್ತಾನೆ ಅನ್ನುವಂಥದ್ದು. ಇದಕ್ಕೆ ಪೂರಕವಾದದ್ದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಇದೆ. ಸಹಜ ನಗ್ನತೆ ನಮಗೆ, ನಾವು ಬೆತ್ತಲೇನೆ ಹುಟ್ಟಿದವರು, ಯಾರು ಡ್ರೆಸ್ ಮಾಡ್ಕೊಂಡೇನು ಹುಟ್ಟಿಲ್ವಲ್ಲ. ಸಹಜ ನಖ ದಾಡಿಗಳು, ಉಗುರು ಮತ್ತೆ ದಾಡಿ ಎಲ್ಲ ಸಹಜವಾದ್ದು. ಬಹುದಿನದ ಸಂಸ್ಕಾರ ವಸ್ತ್ರ ಸಿಂಗಾರ, ಬಟ್ಟೆ ಹಾಕೋಬೇಕು ಅನ್ನುವಂಥದ್ದು ಎಷ್ಟೋ ದಿವಸದ ಮೇಲೆ. ಮೊದಲು ಮರದ ತೌಟೆ ಕಟ್ಕೊಂಡ್ರು, ಆಮೇಲೆ ಎಲೆ ಕಟ್ಕೊಂಡ್ರು, ಆಮೇಲೆ ಬಟ್ಟೆ ಹಾಕೊಳಕ್ ಹೋದ್ರು. ಬಹುದಿನದ ಸಂಸ್ಕಾರ ವಸ್ತ್ರ ಸಿಂಗಾರ. ಸಹಜ ನಿರಕ್ಷರತೆ, ನನ್ಗೇನು ಓದಕ್ ಬರದೇ ಇರುವಂತ ನಿರಕ್ಷರನಾಗೆ ಎಲ್ಲ ಹುಟ್ಟಿದ್ದು. ಮಹಾಪಂಡಿತರು ಹುಟ್ಟಿದ್ದು, ಐನ್ಸ್ಟೀನ್ ಹುಟ್ಟಿದ್ದು ಮಗುವಾಗಿದ್ದಾಗ ನಿರಕ್ಷರನಾಗೇನೆ. ಸಹಜ ನಿರಕ್ಷರತೆ ವಿದ್ಯೆ ತಾಂ ಕೃತಕವಲ್ಲ. ನಾವು ಕಲ್ತ್ಕೊಂಡ್ರೆ ಎಲ್ಲ ವಿದ್ಯೆಯು ಕೃತಕವೇ.
ಅದರಿಂದ ಕಲ್ತ್ಕೊಂಡ್ರು ಎಲ್ಲವೂ ಕೃತಕವೇ. ಸಹಜದಿನೇ ಕೃತಕ ಮಂಕುತಿಮ್ಮ. ಆ ಕೃತಕ ಸಹಜ ಬೇರೆ ಅಲ್ಲ, ಸಹಜವೇ ಒತ್ತಡ ಹಾಕಿ ಕೃತಕವನ್ನು ಸೃಷ್ಟಿ ಮಾಡ್ತು ಅಂತ ಈ ಮಂಕುತಿಮ್ಮನ ಕಗ್ಗ ಹೇಳುತ್ತೆ. ಈಗ ಈ ಪದ್ಯವನ್ನು ಇಟ್ಕೊಂಡ್ರೆ ನೀವು ಯಾವ ಸಿದ್ಧಾಂತ ಹೇಳ್ತಾ ಇದೆ ಇದು ಅಂತಂದ್ರೆ, ಸಹಜ ತುಂಬಾ ವಿಕಾರವಾಗಿತ್ತು, ಆಮೇಲೆ ಸಂಸ್ಕಾರ ಅದನ್ನ ಸಂಸ್ಕರಣಗೊಳಿಸಿ ಸುಂದರವಾಗಿ ಮಾಡ್ತು ಅಂತಂದ್ರೆ, ಇಲ್ಲಿ ಸಹಜಕ್ಕಿಂತ ಕೃತಕವಾದದ್ದೇ ಹೆಚ್ಚು ಆಪ್ಯಾಯಮಾನವಾದದ್ದು ಅನ್ನುವ ಅರ್ಥ ಒಂದು ರೀತಿಯಲ್ಲಿ ಬರುತ್ತೆ. ಇನ್ನೊಂದು ರೀತಿಯಲ್ಲಿ ಸಹಜ ನಮಗೆ ಬಂದಿರುವಂಥದ್ದು ನ್ಯಾಚುರಲ್ ಅಥವಾ ಹುಟ್ಟಿದಾಗಿನಿಂದ ಬಂದಿರುವಂಥದ್ದು ಆನುವಂಶೀಯತೆ ಅಲ್ಲದೆ ಏನಾಗುತ್ತಪ್ಪ ಅಂತಂದ್ರೆ, ಹುಟ್ಟಿನಿಂದ ಬಂದಿರೋದು ನಮ್ಮ ದೇಹ, ನಮ್ಮ ದೇಹದ ಎಲ್ಲ ವಿಕಾರಗಳು, ಪರಾವಲಂಬನೆ ಎಲ್ಲವೂ ಸಹಜವಾಗಿ ಬಂದಿದ್ದು. ಆದ್ರಿಂದ ನ್ಯಾಚುರಲ್ ಆರ್ಟಿಫಿಷಿಯಲ್ ಅನ್ನೋದಕ್ಕೆ ಚರ್ಚೆ ಮಾಡೋಕ್ ಹೋದ್ರೆ ನ್ಯಾಚುರಲ್ ಇಂದಲೇ ಆರ್ಟಿಫಿಷಿಯಲ್ ಬಂದಿದೆ ಅನ್ನುವಾಗ ಸಹಜ ಮತ್ತು ಕೃತಕಕ್ಕೆ ಎರಡಕ್ಕೂ ಸಂಬಂಧ ಇದೆ ಅನ್ನೋದನ್ನು ಕೂಡ ಈ ಮಂಕುತಿಮ್ಮನ ಕಗ್ಗ ಪದ್ಯ ನಮ್ಮನ್ನ ಇನ್ನಷ್ಟು ಗೊಂದಲಕ್ಕೆ ದಾರಿ ಮಾಡಿಕೊಡದೆ ಹೊರತು, ಈ ಮೂರು ಸಿದ್ಧಾಂತ ಇದೆಯಲ್ಲ, ಸಹಜವಾದದ್ದು ಹುಟ್ಟು ಗುಣ ಯಾವುದು, ಒಳ್ಳೆತನೋ ಕೆಟ್ಟತನೋ ಅನ್ನುವಂಥದ್ದಕ್ಕೆ ಉತ್ತರ ಆ ಮಂಕುತಿಮ್ಮನ ಕಗ್ಗದ ಪದ್ಯದಲ್ಲಿ ಕೂಡ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ಪೆರಿನಿಯಲ್ ಪ್ರಾಬ್ಲಮ್. ತತ್ವಶಾಸ್ತ್ರದಲ್ಲಿ ಯಾವಾಗ್ಲೂ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗತ್ತೆ ಅಂತ ಏನು ಇಲ್ಲ. ಸಿಗದೇ ಇರುವಂತ ಪ್ರಶ್ನೆಯಲ್ಲಿ ಇದು ಒಂದು. ಅದಕ್ಕೆ ನಾನು ಈ ವಿಷಯನ ಆಯ್ಕೆ ಮಾಡ್ಕೊಂಡಿದ್ದು. ಆದ್ದರಿಂದ ಸಹಜ ಅನ್ನುವಂಥದ್ದು ಇಷ್ಟೆಲ್ಲ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಸಹಜ ಅಂದ್ರೆ ಹೆರಿಡಿಟಿ ಅಂತ ಒಂದ್ಸರಿ ಅನ್ಸತ್ತೆ. ಸಹಜ ಅನ್ನೋದು ನಾನು ಒಂದು ವಯಸ್ಸಿನವರೆಗೆ ಏನ್ ಕಲ್ತ್ಕೊಂಡಿದ್ದೀನೋ ಅದಕ್ಕೆ ತಕ್ಕ ಹಾಗೆ ನಾನು ನಡ್ಕೊಳ್ಳೋದೇ ಸಹಜ ಅಂತ ಅನ್ಸತ್ತೆ. ಈ ಭಾಷೆ ನಾವ್ ಹೇಳ್ತೀವಲ್ಲ, ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಎಲ್ಲಿದೆ ರಕ್ತದಲ್ಲಿ ಕನ್ನಡ? ನಾವು ಹುಟ್ಟಿದಾಗ ರಕ್ತ ಇತ್ತು, ಕನ್ನಡ ಇತ್ತು. ಆದ್ರಿಂದ ಇವೆಲ್ಲ ಆವೇಶದ ಮಾತುಗಳೇ ಹೊರತು ಆಲೋಚನೆಯ ಮಾತುಗಳಲ್ಲ. ನಮ್ಗೀಗ ಆಗ್ಬೇಕಾದ್ದು, ಪ್ರಪಂಚದಲ್ಲಿ ಆಗ್ಬೇಕಾದ್ದೇನಪ್ಪಾ ಅಂದ್ರೆ ಆವೇಶವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಆಲೋಚನೆ ಮಾಡೋ ಸ್ವಭಾವ ಬೆಳೆಸ್ಕೋಬೇಕು. ಅದ್ ನಾವು ಮಾಡಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಬೇಕಿಲ್ಲ, ಪಕ್ಕದವರು ಅಷ್ಟೇ ಮಾಡ್ತಿದ್ದಾರೆ, ನಾವು ಅಷ್ಟೇ ಮಾಡ್ತಿದೀವಿ. ಅದರಿಂದ ಅವರಷ್ಟೇ ನಾವು ದಡ್ರು, ಅಥವಾ ಅವರಷ್ಟೇ ನಾವು ಕೂಡ ಯಾವ ಆಲೋಚನೆಯನ್ನು ಮಾಡದೆ ನಮ್ಮ ರೂಢಿಯ ಮೇಲೆ ಮಾತಾಡ್ತಾ ಹೋಗುವಂಥವ್ರು ಅಂತ ಆಗುತ್ತೆ. ಹಾಗಾಗಿ ಈ ಸಮಸ್ಯೆಗೆ ಉತ್ತರ ನಾವು ಅನುಭವದಲ್ಲಿ ಹುಡುಕಕ್ ಹೋದ್ರೂ ಗೋಜಲಾಯ್ತು, ನಿಘಂಟಲ್ಲಿ ಹುಡುಕಕ್ ಹೋದ್ರೂ ಗೋಜಲಾಯ್ತು. ಇರೋದು ಎರಡಲ್ಲದೆ ಇನ್ನೇನ್ ದಾರಿ ಇದೆ ಹೇಳಿ? ಈ ಮೂರನೇ ದಾರಿ ಏನಿದೆ? ಆದ್ರಿಂದ ಈ ಸಹಜ ಅನ್ನೋದನ್ನ ಸದ್ಯಕ್ಕೆ ಇಲ್ಲೇ ಇಟ್ಟಿರೋಣ. ಈಗ ಎರಡನೇ ಪದಕ್ಕೆ ಬರ್ತೀನಿ. ಏನು? ಸೌಜನ್ಯ ಅನ್ನೋ ಪದ. ಈ ಸೌಜನ್ಯ ಅನ್ನೋ ಪದ ಇದೆಯಲ್ಲ, ಆ ಪದ ಹೇಗ್ ಬಂದಿದೆ ನಿಘಂಟಿನಲ್ಲಿ ನೋಡೋಣ. ಸೌಜನ್ಯ ಅನ್ನೋದನ್ನ ನಿಘಂಟಲ್ಲಿ ನೋಡಿದ್ರೆ, ಸುಜನನಿಗೆ ಇರುವ ಗುಣ ಸೌಜನ್ಯ, ಅದು ಭಾವನಾಮ. ಸುಜನ ಅಂದ್ರೆ ಒಳ್ಳೆಯ ವ್ಯಕ್ತಿ. ಒಳ್ಳೆಯ ವ್ಯಕ್ತಿಗೆ ಯಾವ ಗುಣ ಇದೆಯೋ ಅದು ಸೌಜನ್ಯ. ಆದ್ರಿಂದ ಜೆಂಟ್ಲ್ಮನ್ ಅಂತ ಅಂತೀವಲ್ಲ ನಾವು, ಸುಜನ ಅಂತ. ಹಾಗೆ ಅಂಥವ್ರು ಹೇಗೆ ನಡ್ಕೋತಾರೋ ಅದು ಸೌಜನ್ಯ ಅಂತ ನಿಘಂಟಿನ ಅರ್ಥ ಹೇಳುತ್ತೆ. ಮನುಷ್ಯ ಗಮನಿಸ್ತಾ ಹೋಗಿ ಅವನು ಸೌಜನ್ಯದಿಂದಲೇ ಇರ್ತಾನೆ. ಆದ್ರೆ ಯಾವುದೋ ಒಂದು ಹಂತದಲ್ಲಿ ಆ ಸೌಜನ್ಯ ಕಿತ್ಕೊಂಡು ಹೋಗುತ್ತೆ. ಆದ್ದರಿಂದ ಎಲ್ಲರೂ ಸುಜನರೇ, ಎಲ್ಲರೂ ಸೌಜನ್ಯ ಉಳ್ಳವರೇ, ಎಲ್ಲರೂ ಸೌಜನ್ಯವಿಲ್ಲದವರೂ ಕೂಡ. ಇದಕ್ಕೆ ಒಂದು ನಾನು ನಗೆಹನಿಯ ಬೆಂಬಲವನ್ನ ತಗೋತಾನೆ. ಯಾಕೆಂದ್ರೆ ನಮ್ಮ ಉಪನ್ಯಾಸ ಸ್ವಲ್ಪ ನೀರಸವಾಗಿದೆ ಅಂತ ತುಂಬಾ ಜನ ಆಕ್ಷೇಪಣೆ ಮಾಡ್ತಾರೆ. ಹೌದು, ಆಲೋಚನೆ ಮಾಡುವಾಗ ನಿಮ್ಗೆ ನಗೆಹನಿ ಮುಖ್ಯ ಆಗೋದಿಲ್ಲ. ಅದನ್ನ ನಗಿಸ್ತಾ ಕೂತ್ಕೊಂಡ್ಬಿಟ್ರೆ ಆಲೋಚನೆ ಹೊರಟೋಗ್ಬಿಡುತ್ತೆ. ನಗೆ ಅನ್ನೋದು ಆಲೋಚನೆಯ ವೈರಿ ಒಂದು ಅರ್ಥದಲ್ಲಿ. ಆವೇಶ ಅನ್ನೋದು ಆಲೋಚನೆಯ ವೈರಿ, ಅಳುನು ಕೂಡ ಆಲೋಚನೆಯ ವೈರಿನೇ. ಹೀಗಾಗ್ಬಿಟ್ಟು ಈ ವಿಷಯದಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಎಚ್ಚರ ವಹಿಸಬೇಕಾಗತ್ತೆ. ಆದ್ರಿಂದ ಈಗ ನಾನು ನಗೆಹನಿಯನ್ನ ನಿಮಗೆ ಹೇಳೋ ಮೂಲಕ ಈ ವಿಷಯದ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲೋ ಸಲುವಾಗಿ ಬೆಳೆಸ್ತಿದ್ದೇನೆ ಹೊರತು ನಿಮ್ಮನ್ನು ನಗಿಸುವ ಸಲುವಾಗಿ ಅಲ್ಲ. ಇಬ್ರು ಸ್ನೇಹಿತರು ಹೋಗ್ತಾ ಇದ್ರು ಪಕ್ಕದಲ್ಲಿ. ಒಬ್ಬನ ಸ್ನೇಹಿತನ ಜೇಬಲ್ಲಿ ಖರ್ಚೀಫ್ ಇಲ್ಲ, ಕರವಸ್ತ್ರ ಇಲ್ಲ, ಅವನ ಜೇಬಲ್ಲಿ ಇತ್ತು. ಇವನ್ ನೋಡಿದ್ದ. ಇವನ್ಗೆ ಸೆಕೆ ಹತ್ಕೊಂಡ್ಬಿಡ್ತು, ಮತ್ತೆ
ಇವನ್ ಬೆವರೋದ್ ಜಾಸ್ತಿ. ಅವನು ಜೋಬಲ್ಲಿ ನೋಡ್ಕೊಂಡ ಕರವಸ್ತ್ರ ಇಲ್ಲ, ಅವ್ನು ಕೊಡು ಅಂದ, ಕರವಸ್ತ್ರ ಕೊಡು ಅಂದ, ಅವ್ನು ಕೊಟ್ಟ ಇಲ್ಲಿ ಕರವಸ್ತ್ರ. ಆದ್ರಿಂದ ಇವನು ಕೇಳಿದ, ದಯವಿಟ್ಟು ಒಂದಿಷ್ಟು ಕರವಸ್ತ್ರ ಕೊಡು ಅಂತ, ಅವನು ಕೊಟ್ಟ. ಕೊಡೋವರಷ್ಟಿಗೆ ಅವನು ಸೌಜನ್ಯವಂತನೇ. ಆಮೇಲೆ ಇವನೇನ್ ಮಾಡ್ದ, ಮುಖ ಒರೆಸ್ಕೊಂಡ, ಆಮೇಲೆ ಅವನಿಗೆ ವಾಪಸ್ ಕೊಟ್ಟ. ಏನಂದ್ರೆ ತಿರ್ಗಾ ಬೇಕಾದ ಇಸ್ಕೋತೇನೆ ಅನ್ಕೊಂಡು ಅವನು ವಾಪಸ್ ಕೊಟ್ಟ. ಅವನು ಇಸ್ಕೊಂಡವನ್ ಜೇಬಲ್ಲಿ ಇಟ್ಕೊಂಡವನು ಮರ್ತು ಬಿಟ್ಟಿದ್ದಾನೆ. ಅವನೇನ್ ಯೋಚನೆ ಮಾಡಿದ, ಇವನು ಸೌಜನ್ಯವಂತ, ಮುಖ ಒರೆಸ್ಕೊಂಡ್ಮೇಲೆ ಕರವಸ್ತ್ರ ಒಗೆದು ತಂದು ಕೊಡ್ತಾನೆ ಹೊರತು ಹಾಗೆ ಕೊಡಲ್ಲ ಅಂತ ಇವನ್ ಮನಸ್ಸು ಕೆಲಸ ಮಾಡ್ಬಿಟ್ಟಿದೆ. ಆಗ ಏನ್ ಮಾಡ್ದ, ಇವನು ಸ್ವಲ್ಪ ದೂರ ಹೋದ್ಮೇಲೆ ಇದ್ದಕ್ಕಿದ್ದ ಹಾಗೆ ಅವನು ಕೇಳ್ದ, ನನ್ನ ಕರವಸ್ತ್ರ ಇಸ್ಕೊಂಡಿಯೆಲ್ಲ ಕೊಡು ಅಂತ. ಇವನು ಹೇಳ್ದ, ಇಲ್ಲ, ನಾನು ನಿನ್ ಕರವಸ್ತ್ರನ ವಾಪಸ್ ಕೊಟ್ಟಿದ್ದೀನಿ ಅಂತ. ನೀ ಕೊಟ್ಟಿಲ್ಲ, ನನ್ನ ಹತ್ರ ಇಲ್ಲ ಕರವಸ್ತ್ರ, ನನ್ನ ಹತ್ರ ಇಲ್ಲ, ನೀ ಕೊಟ್ಟಿಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ನೀನೊಬ್ಬ ಕಳ್ಳ, ಒಂದ್ ಕರ್ಚೀಫ್ಗೋಸ್ಕರ ಇಷ್ಟು ಸುಳ್ಳು ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಇವನು ಕಟುವಾಗಿ ಮಾತನಾಡ. ಆ ಸ್ನೇಹಿತ ಹೇಳ್ದ, ಇಲ್ಲ, ನಾನು ವಾಪಸ್ ಕೊಟ್ಟಿದ್ದೀನಿ, ನಿನ್ ಜೇಬೆಲ್ಲ ಹುಡುಕ್ಬಿಡು, ಆಗ ಸಿಕ್ಕದೆ ಹೋದ್ರೆ ನಾನು ಒಪ್ಕೋತೀನಿ ಅಂತ ಹೇಳಿದೆ. ಇನ್ನೇನ್ ಮಾಡ್ತಾನೆ, ಅವನು ಹತಾಶ ಸ್ಥಿತಿಗೆ ತಂದಿಟ್ಟಾಗ ಅವನು. ಆಮೇಲೆ ಇವನು ಎಲ್ಲಾ ಜೇಬು ಹುಡುಕ್ದ, ಒಂದ್ ಜೇಬಲ್ಲಿ ಕರ್ಚೀಫ್ ಸಿಕ್ತು. ಆಗ ಈ ಕರವಸ್ತ್ರ ಸಿಕ್ಕಿದ ಮೇಲೆ ತಪ್ಪಾದ್ದು ಗೊತ್ತಾಯ್ತು. ಅವನು ಸೌಜನ್ಯ ಇಲ್ಲ ಅಂತಂದ್ರೆ ಅವನು ಹೇಳ್ದ, ಅದ್ರ ನಾನು ಮಾಡಿದ ತಪ್ಪಾಯ್ತು ಅಂತ ಗೊತ್ತಾಯ್ತು. ಐ ಆಮ್ ಸಾರಿ, ಐ ಕನ್ಫ್ಯೂಸ್ಡ್ ಯು ಫಾರ್ ಎ ಥೀಫ್ ಅಂತ ಹೇಳ್ದ. ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ, ನೀನ್ ಕಳ್ಳ ಅಂತ, ನಾನು ಕ್ಷಮಿಸ್ಬಿಡು ಅಂತ ಹೇಳ್ದ. ಸೌಜನ್ಯ ತಾನೆ? ಮುಂಚೆ ಅವನು ಕಳ್ಳ ಅಂದಿದ್ ಸೌಜನ್ಯ ಅಲ್ಲ ತಾನೆ? ಈ ಮನುಷ್ಯ ಇದ್ನಲ್ಲ, ಇವನ್ ಹೇಳ್ದ, ಡೋಂಟ್ ಬಾದರ್, ಐ ಆಮ್ ಆಲ್ಸೋ ಕನ್ಫ್ಯೂಸ್ಡ್, ಐ ಕನ್ಫ್ಯೂಸ್ಡ್ ಯು ಫಾರ್ ಎ ಜೆಂಟ್ಲ್ಮನ್ ಅಂದ. ಅಂದ್ರೆ ನೀನು ನನ್ನನ್ನ ಕಳ್ಳ ಅಂತ ತಪ್ಪು ತಿಳ್ಕೊಂಡ್ರೆ ನಾನು ನಿನ್ನನ್ನ ಸಭ್ಯಸ್ಥ ಅಂತ ತಪ್ಪು ತಿಳ್ಕೊಂಡೆ ಅಂತ ಅದನ್ನ ಅವನ ಮೇಲೆ ಸಿಟ್ಕೊಳ್ದಲ್ಲೇ ನಗೆಯಲ್ಲೇ ಹೇಳ್ದ. ಈಗ ಹೇಳಿ, ಸೌಜನ್ಯ ಅನ್ನೋದಿದೆಯಲ್ಲ, ಒಳ್ಳೆಯ ಮನುಷ್ಯನ ಲಕ್ಷಣ ಅಂತನ್ನುವಾಗ ಒಳ್ಳೆಯ ಮನುಷ್ಯನ ಲಕ್ಷಣವಿಲ್ಲದವರು ಯಾರು? ಒಂಚೂರು ಒಳ್ಳೆಯ ಮನುಷ್ಯನ ಲಕ್ಷಣವೇ ಇಲ್ಲ ಅನ್ನೋರು ಯಾರು ಇದಾರೋ? ಇಲ್ಲ. ಅಂದ್ರೆ ಪೂರ್ತಿ ಸಜ್ಜನರಲ್ಲದೆ ಇರೋರು ಯಾರು ಇದಾರೋ? ಇಲ್ಲ. ಹಾಗೆ ಪೂರ್ತಿ ಕೆಟ್ಟವರು ಇದಾರೋ, ಸಜ್ಜನರು ಇದಾರೋ ಯಾರು? 24x7 ಸಜ್ಜನರು ಯಾರು ಇದಾರೋ? ಅದು ಇಲ್ಲ. ಆದ್ದರಿಂದ ಈಗ ಸಹಜ ಸೌಜನ್ಯ ಅನ್ನುವಂಥದ್ದು ಇದೆಯಲ್ಲ, ಅದು ಸಜ್ಜನರ ವರ್ತನೆ ಅಂತ ನಾವು ಹೇಗೆ ಹೇಳಕ್ಕಾಗುತ್ತೆ? ವರ್ಗೀಕರಣ ಮಾಡ್ಬಿಟ್ಟು ಇವರೆಲ್ಲ ಸಜ್ಜನರು, ಇವರೆಲ್ಲ ದುರ್ಜನರು, ಇವರ ವರ್ತನೆ ಎಲ್ಲ ಸೌಜನ್ಯ, ಅವರ ವರ್ತನೆ ಎಲ್ಲ ಸೌಜನ್ಯ ಅಲ್ಲ ಅಂತ ಹೇಳಕ್ ಆಗುತ್ತೋ? ಆಗಲ್ಲ. ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳ, ಬೇರೆಯವ್ರ ಸುದ್ದಿ ಬೇಡ. ನಾವು 24x7 ಸಜ್ಜನರಾಗಿದ್ದೇವೋ ದುರ್ಜನರಾಗಿದ್ದೇವೋ ಎರಡೂ ಆಗಿದ್ದೇವೋ? ಅನಿವಾರ್ಯವಾಗಿ ನಾವು ಮೂರನೇದನ್ನೇ ಒಪ್ಕೋಬೇಕಾಗತ್ತೆ ಅನ್ನುವಂಥದ್ದು ಗಮನಿಸ್ಬೇಕು. ಆದ್ದರಿಂದ ಈ ಸಜ್ಜನಿಕೆ ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ, ಇದ್ರೂ ಕೂಡ ನಾವು ಆವೇಶದ ಸುಳಿಗೆ ಸಿಕ್ಕಿ ಹಾಕಿಕೊಂಡಾಗ ನಾವು ದುರ್ಜನರಾಗುತ್ತೇವೆ, ಆವೇಶದಿಂದ ಕೆಳಗೆ ಬಂದಾಗ ಸಜ್ಜನರಾಗುತ್ತೇವೆ ಅಂತ ಅನ್ನೋದಾದರೆ, ಹಾಗಾದ್ರೆ ದುರ್ಜನ ಯಾರು ಅಂದ್ರೆ ನನ್ನ ಆವೇಶ. ಸಜ್ಜನನಾದವನು ಆವೇಶಕ್ಕೆ ಸಿಕ್ಕಾಕೊಂಡಾಗ ದುರ್ಜನನಾಗ್ತಾನೆ. ಆದ್ದರಿಂದ ಸಹಜವಾದ ಒಳ್ಳೆಯತನ ಅಂದ್ರೆ ಮನಸ್ಸು ಶಾಂತವಾಗಿದ್ದಾಗ ಆಡಿದ ಮಾತು ಸಹಜವಾದ ಒಳ್ಳೆಯತನ. ಮನಸ್ಸು ಪ್ರಕ್ಷುಬ್ಧವಾಗಿ ಇದ್ದಾಗ ಆಡಿದ ಮಾತು ಅದು ಒಳ್ಳೆಯತನ ಅಲ್ಲ. ಅಂದಮೇಲೆ ಸೌಜನ್ಯನನ್ನ ಹಲೋ, ಥ್ಯಾಂಕ್ ಯು, ಇಫ್ ಯು ಡೋಂಟ್ ಮೈಂಡ್, ಈ ಪದಗಳೆಲ್ಲ ಬಳಸ್ತೀವಲ್ಲ, ಅದೆಲ್ಲ ಸಜ್ಜನಿಕೆಯ ಭಾಷೆ. ಆದ್ರೆ ಆ ಬಳಸುವಾಗ ಸಜ್ಜನಿಕೆ ಇದ್ದೀತೆ? ಯಾವಾಗ್ಲೂ ಸಜ್ಜನಿಕೆ ಇದ್ದೇ ಇರುತ್ತೆ ಅಂತ ನಾವು ಹೇಳಕ್ ಆಗತ್ತೆ? ಇದು ಪ್ರಶ್ನೆ. ನನ್ನ ಯಾವುದೋ ಒಂದು ಪುಸ್ತಕ ಓದ್ತಿದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ದ ಇದನ್ನ, ಈ ವಿಷಯನ. ಆತ ಪುಸ್ತಕ ಲೇಖಕ ತುಂಬಾ ಚೆನ್ನಾಗಿ ಹೇಳ್ತಾನೆ, ನೀವು ಫೋನ್ ಮಾಡುವಾಗ ಸುಮ್ಮನೆ ಹಲೋ ಅಂತ ಹೇಳೋರ್ನ ಗಮನಿಸಿ. ಅವ್ರ ಮುಂದಿನ ಮಾತುಗಳೆಲ್ಲ ಬೇಡ, ಬರೇ ಹಲೋ ಅಂತ ಹೇಳೋದನ್ನ ಗಮನಿಸಿ. ಹಲೋ ಅನ್ನೋದನ್ನ ಎಷ್ಟು ಧ್ವನಿಯಲ್ಲಿ ಹೇಳ್ತಾರೆ. ಹಲೋ ಅನ್ಬೋದು, ಹಲೋ ಅನ್ಬೋದು. ಅಕ್ಷರಗಳದೇ, ಅದೇ ಸೌಜನ್ಯದ ಭಾಷೆ.
ಧ್ವನಿಯ ಒಂದು ನಿರೂಪಣಾ ಕ್ರಮ ಇದೆಯಲ್ಲ, ಆ ಧ್ವನಿಯ ಏರಿಳಿತ ಇದೆಯಲ್ಲ, ಅದು ಎಲ್ಲ ಆವೇಶಗಳನ್ನು ಮುಚ್ಚಿಡಕ್ ಆಗ್ದೇಲೇನೆ ಅದ್ರಲ್ಲಿ ವ್ಯಕ್ತಪಡಿಸುತ್ತೆ ಅನ್ನೋದು ಎಂಥ ಆಶ್ಚರ್ಯ. ಈಗ ಹೇಳಿ, ಸಹಜ ಸೌಜನ್ಯ ಅನ್ನೋದ್ರಲ್ಲಿ ಸೌಜನ್ಯದ ಶಬ್ದಗಳಿವೆ, ಅದರ ಬಳಕೆ ಸಹಜವೂ ಆಗ್ಬೋದು ಅಸಹಜವೂ ಆಗ್ಬೋದು. ಇದನ್ನ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ಈ ವಿಷಯವನ್ನ ಆಯ್ಕೆ ಮಾಡಿದೆ. ವಾಸ್ತವವಾಗಿ ಗುರು ಯಾರು ಅನ್ನೋದಕ್ಕೆ 21 ಜನ ಇಷ್ಟಪಟ್ಟಿದ್ರು, ಆದ್ರೆ ಈ ಸಹಜ ಇದು ಸೌಜನ್ಯ ಅನ್ನೋ ಪದನ ಆಯ್ಕೆ ಮಾಡಿದ್ದವ್ರು 7 ಜನ. ಪಾಪ ಅವರು ಆಯ್ಕೆ ಮಾಡಿದವ್ರು ನಾನು ದೂರೋದಿಲ್ಲ. ಯಾಕೆಂದ್ರೆ ಈ ಶೀರ್ಷಿಕೆ ಓದಿದ್ರೆ ನಮ್ಗೆ ಏನು ಅನ್ನೋದು ಕೇಳೋವರೆಗೂ ಅರ್ಥ ಆಗೋದಿಲ್ಲ. ವಾಸ್ತವವಾಗಿ ನಾನು ಈ ಮೌಲ್ಯಮಾಪನವನ್ನ ಉಪನ್ಯಾಸ ಆದ್ಮೇಲೆ ಕೇಳ್ಬೇಕು, ಯಾವ್ದಕ್ ಮೊದಲ ಅಂಕ ಕೊಡ್ತೀರಾ ಅಂತ. ನಾನೇನ್ ಮಾಡಿದೆ ಅಂದ್ರೆ ಉಪನ್ಯಾಸ ಬರೋರ ಆಶಯವನ್ನ ನಾನು ಮಾನ್ಯ ಮಾಡೋಣ ಅಂತ ಹಂಗ್ ಮಾಡಿದೆ. ಇರ್ಲಿ ಬಿಡಿ, ಈಗ ಮತ್ತೆ ನಮ್ಮ ವಿಷಯಕ್ಕೆ ಬರ್ತಿದ್ದೀನಿ. ಸಹಜ ಸೌಜನ್ಯ ಅನ್ನುವಂಥದ್ದಕ್ಕೆ ನಾನು ಬರೀ ಇದನ್ನ ಮಾತಾಡ್ಬೇಕು ಅಂತ ಯಾಕನ್ನಿಸ್ತು ಅಂದ್ರೆ DVG ಅವರು ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯದಲ್ಲಿ ಈ ಸಹಜ ಸೌಜನ್ಯದ ಪ್ರಸ್ತಾಪ ಇದೆ, ಸಹಜ ಸೌಜನ್ಯ ಅನ್ನೋದು ಏನು ಅನ್ನೋದ್ರ ವಿವರಣೆ ಕೂಡ ಇದೆ. ಆ ಪದ್ಯ ತುಂಬಾ ಪ್ರಸಿದ್ಧವಾದಂತ ಪದ್ಯ, ತಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು. ಆದ್ರೆ ಸೌಜನ್ಯದ ದೃಷ್ಟಿಕೋನದಿಂದ ಆ ಪದ್ಯವನ್ನ ಈಗ ನಾನು ನಿಮ್ಮ ಮುಂದೆ ನಿರೂಪಣೆ ಪಡಿಸ್ತೇನೆ. ಆ ಪದ್ಯ ಹೀಗಿದೆ: ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ವನಸುಮದೊಳು ಅಲ್ಲ, ಅನೇಕರು ಹಾಡೋರು ವನಸುಮದೊಳೆನ್ನ ಅಂತಾರೆ. ವನಸುಮದೊಳು ಅಂದ್ರೇನು? ಕಾಡಿನ ಹೂವಿನ ಒಳಗೆ ಅಂತ. ಅದೆಲ್ಲ ನಾನು ಹೇಳ್ತಾ ಇರೋದು ವನಸುಮದೊಲು ಅಂತ ಇರೋದ್ರಿಂದ, ಕಾಡಿನ ಹೂವಿನ ಹಾಗೆ ನನ್ನ ಜೀವನ ವಿಕಸಿಸುವಂತೆ, ಅರಳುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ ಅಂದಾಗ, ಕಾಡಿನ ಹೂವಿನ ಹಾಗೆ ನನ್ನ ಮನಸ್ಸು ಅರಳಬೇಕು ಅಂದಾಗ ಯಾವುದು ನೈಜ? ಕಾಡಿನ ಹೂವಿಂದು ನೈಜ, ನನ್ನ ಸ್ವಭಾವ ಅರಳಿ ಆಗಬೇಕಾದದ್ದಾದ್ರಿಂದ ನಾನು ನೈಜತೆಯನ್ನು ಕಲಿತುಕೊಳ್ಳಬೇಕು ಅಂದ್ರೆ ನೈಜತೆ ಸಹಜ ಅಲ್ಲ ಅಂತ. ನನ್ನ ಏನ್ ಕಲ್ತ್ಕೋಬೇಕು ಅಂತ ಗುರು ಏನ್ ಕಲಿಸ್ತಾನಲ್ಲ ಅದು ಸಹಜ ಅಲ್ಲ ಅಂತಾಯ್ತು. ಇಲ್ಲಿಯೇ ಒಂದು ವೈರುಧ್ಯ ಇದೆ. ಅಂದ್ರೇನು? ವನಸುಮದ್ದು ನೈಜ, ನಾನ್ ಕಲ್ತ್ಕೊಂಡ್ರೆ ಅದು ನೈಜ ಆಗುತ್ತೆ, ಕಲ್ತ್ಕೊಳ್ದಿರ ಆಗಲ್ಲ ಅನ್ನುವಂಥ ಮಾತಿದೆ. ಅದೇ ಮಂಕುತಿಮ್ಮನ ಕಗ್ಗ ನಾನು ಈಗಾಗಲೇ ಹೇಳಿದ್ನಲ್ಲ, ಸಹಜ ನಗ್ನತೆ ನಮ್ಗೆ ಅದಿದೆ DVG ಅವರಲ್ಲಿ. ಅದಕ್ಕೆ ಈ ಪದ್ಯನ ಹೀಗೆ ಬರೆದು. ಈಗ ಮುಂದಕ್ಕೆ ಹೇಳ್ತೀನಿ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲವಿನ್ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯವನ್ನು ಪಡೆಯುವಂತೆ. ಆದ್ದರಿಂದ ಸೌಜನ್ಯವನ್ನ ಮನುಷ್ಯರಿಂದ ಕಲ್ತ್ಕೊಳಕ್ಕಾಗಲ್ಲ. ಗುರುದೇವ ಅಂತ ಹೇಳಿದ್ರು, ಗುರುದೇವ ಮನುಷ್ಯ ಅಂತಲೇ ನಾವು ಪದ್ಯ ಅರ್ಥ ಮಾಡ್ಕೊಳ್ಳೋದು. ಇದಲ್ಲ, ಇದು ಗುರುದೇವ ಯಾರು? ಕಾಡಿನ ಮಲ್ಲಿಗೆ, ಕಾನನದಿ ಮಲ್ಲಿಗೆ. ಅದಕ್ಕೆ ಸಹಜವಾದದ್ದು ಅನ್ನಕ್ಕೆ ಎಷ್ಟು ಗುಣವಾಚಕ ಹಾಕಿದ್ದಾರೆ ನಿಧಾನಕ್ಕೆ ನೋಡಿ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು, ಮೌನವಾಗಿ ಅರಳಿದೆ ಅಂತ. ಅಂದ್ರೆ ಏನು? ಗಲಾಟೆ ಮಾಡಲ್ಲ. ಅದು ಮಂಕುತಿಮ್ಮನ ಕಗ್ಗದಲ್ಲಿದೆ. ಏನಿದೆ? ಇಳೆಯಿಂದ ಮೊಳಕೆಯೊಗೆ ಒಂದು ದನಿಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದಂತೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು. ಆ ಕೊನೆ ಕೆನ್ನೆಗೆ ಹೊಡಿತಾರಲ್ಲ, ಪಂಚಿಂಗ್ ಇದೆಯಲ್ಲ, ಹೊಲಿ ನಿನ್ನ ತುಟಿಗಳನ್ನು. ಅದರಿಂದ ಅವರಿಗೆ ಪ್ರಕೃತಿಯಿಂದ ನಾವು ಸಹಜವಾಗಿ ಕಲ್ತ್ಕೋಬೇಕು. ಆದ್ರಿಂದ ಗುರುದೇವ ಯಾರು? ಯಾರೋ ಮೇಷ್ಟ್ರಲ್ಲ, ಯಾರೋ ಒಬ್ಬ ಧರ್ಮ ಗುರು ಅಲ್ಲ, ಪ್ರಕೃತಿಯೇ ಗುರು, ಕಾಡಿನ ಮಲ್ಲಿಗೆಯೇ ಗುರು, ಮೌನದಿಂಬಿರಿದು. ಆಮೇಲೆ ಅಲ್ಲಿ ತಿರ್ಗ ಸಹಜದ ಬರುತ್ತೆ, ನಿಜ ಸೌರಭವ ಸೂಸಿ. ಅಲ್ಲಿ ನಿಜ ಸೌರಭ ನೋಡಿ, ಅದು ಮಲ್ಲಿಗೆ ಹೂವು, ಗುಲಾಬಿ ಹೂವು ಇಷ್ಟ ಆಯ್ತು, ನಾನೊಂಚೂರು ಗುಲಾಬಿ ತರ ಆಗ್ತೀನಿ ಅನ್ನೋದಿಲ್ಲ. ತನ್ನ ಸ್ವಭಾವ ಏನಿದೆಯೋ ಅದನ್ನೇ ತುಂಬಾ ಸುಂದರವಾಗಿ ವ್ಯಕ್ತಪಡಿಸುತ್ತೆ. ನಿಜ ಸೌರಭವ ಸೂಸಿ ನಲವಿಂ. ನನ್ಗೆ ಯಾರು ಚಪ್ಪಾಳೆನೆ ತಟ್ಟಲಿಲ್ಲ ಅಂತ ವ್ಯಥೆ ಪಡ್ತಿಲ್ಲ. ನನ್ನ ಕೆಲಸ, ನನ್ನ ಹೂವು ನನಸು, ನಾನು ಸಂತೋಷವಾಗಿದೆ. ಆತ್ಮನ್ನೈವ ಆತ್ಮನ ತುಷ್ಟ ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ ಕೃಷ್ಣ, ಅದನ್ನ DVG ಪ್ರಸ್ತಾಪ ಮಾಡ್ತಿದ್ದಾರೆ. ಏನಂದ್ರೆ, ನಾನು ಮಾಡಿರುವ ಕೆಲಸಕ್ಕೆ ಯಾರ ಮನ್ನಣೆಯೂ ಬೇಕಾಗಿಲ್ಲ, ಯಾವ ರೆಕಾಗ್ನಿಷನ್ ಅಫಿಲಿಯೇಷನ್ ಏನು ಬೇಕಾಗಿಲ್ಲ.
ಆ ಮಾಡುವ ಕೆಲಸದಲ್ಲೇ ಒಂದು ಸಂತೃಪ್ತಿ ಕಂಡುಕೊಳ್ಳುವಂಥದ್ದು ಇದೆಯಲ್ಲ, ಅದು ನೈಜವಾದದ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ನಲುವಿನ್ ತಾನೆಲೆಯ ಪಿಂತಿರ್ದು, ವೇದಿಕೆ ಹತ್ತೋದೇ ಇಲ್ಲ, ಅದು ಎಲೆ ಹಿಂದ್ಗಡೆನೆ ಇರುತ್ತೆ. ದೀನತೆಯ ತೋರಿ, ಆ ಪೊಸೆಸಿವ್ ನೇಚರು ಅಹಂಕಾರ ಅನ್ನೋದಿಲ್ಲ. ನಲವಿನ್ ಕೃತಕೃತ್ಯತೆಯ ಪಡೆವಂತೆ, ಕೃತಕೃತ್ಯ ಪದ ಎಷ್ಟು ಚೆನ್ನಾಗಿದೆ. ಕೃತಕೃತ್ಯ ಅಂದ್ರೆ ಧನ್ಯ ಭಾವ ಅಂತ ಒಂದು ಕೃತಕೃತ್ಯ ಮಾಡಿ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಅರಳಿಸೋಕ್ಕಾಗದ್ ಮಲ್ಲಿಗೆ ಹೂ ಒಂದೇ, ಅದನ್ನ ನಾನು ಚೆನ್ನಾಗಿ ಅರಳಿಸಿದ್ದೀನಿ ಅಷ್ಟೇ. ಈ ಪದ್ಯದ ಒಂದು ಪಲ್ಲವಿ ಎಷ್ಟು ಮಟ್ಟಿಗೆ ಈ ಸಹಜತೆ ಮತ್ತೆ ಅಸಹಜತೆ ಎರಡನ್ನೂ ಒಟ್ಟಿಗೆ ಹೇಳ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿ. ಗುರುದೇವ ಮನವನ್ನಗೊಳಿಸ್ಬೇಕು ಅಂದ್ರೆ ಅದು ನಾನು ಮಲ್ಲಿಗೆಯಿಂದ ಕಲ್ತ್ಕೋಬೇಕು ಅಂದ್ರೆ ಕೃತಕ. ಆದ್ರೆ ಮಲ್ಲಿಗೆಯಲ್ಲಿರೋದು ಸಹಜ, ಸಹಜವನ್ನ ಕಲ್ತ್ಕೋಬೇಕು ನಾನು ಅಂತಂದ್ರೆ ಈಗ ನಮ್ಗೆ ನಮ್ಮ ಆಲೋಚನೆ ಎಲ್ಲ ಒಂಥರ ಗೊಂದಲ ಆಗ್ಬಿಡುತ್ತೆ. ನಮ್ಗೆ ಈ ತರ ಗೊಂದಲದ ಅಭ್ಯಾಸ ಇಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು, ಮಾರ್ಕ್ಸ್ ಕೊಡ್ಬೇಕು. ನಾವು ಪರೀಕ್ಷೆಯಲ್ಲಿ ಹಾಗೆ ಓದ್ಬಿಟ್ಟು ಯಾವುದನ್ನು ಗಂಭೀರವಾಗಿ ಆಲೋಚನೆ ಮಾಡಕ್ ಬರೋದೇ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ಉಪಕಾರಿ ನಾನು ಉಪಕೃತಿಯ ಜಗಕ್ಕೆಂಬ, ನಾನು ಉಪಕಾರ ಮಾಡ್ತೀನಿ, ನನ್ನ ಉಪಕೃತಿ ಜಗಕ್ಕೆಲ್ಲ ಆಗ್ತಾ ಇದೆ ಅಂತ ವಿಪರೀತ ಮತಿಯನ್ನು ಉಳಿದು ನೋಡಿ. ವಿಪರೀತ ಮತಿ ಅಂದ್ರೆ ವಿರುದ್ಧವಾದದ್ದು, ಅಂದ್ರೆ ಅಸಹಜವಾದ್ದು. ನಾನು ಉಪಕಾರಿ ಅನ್ನೋದು ಅಸಹಜವಾದ್ದು, ನನ್ನಿಂದ ಜಗತ್ತು ಉಪಕಾರ ಆಗ್ತಿದೆ ಅನ್ನೋದು ಅಸಹಜವಾದದ್ದು. ವಿಪರೀತ ಮತಿಯನ್ನು ಇಳಿದು ವಿಪುಲಾಶ್ರಯವ ನೀವ ಪಾದಪದಂತೆ, ಎಷ್ಟು ಜನಕ್ಕೆ ಆಶ್ರಯ ಕೊಡುತ್ತೆ. ಒಂದು ಮರ ಅನ್ನೋದು ಒಂದು ಚೌಲ್ಟ್ರಿ, ಅದು ಇರ್ಬೇಕು ಆಶ್ರಯ ಕೊಡುತ್ತೆ, ಗೊದ್ದಕ್ಕೆ ಆಶ್ರಯ ಕೊಡುತ್ತೆ, ಪ್ರಾಣಿಗಳು ಬೇಸಿಲಾದ್ರೆ ಬಂದು ಮಲಿಕೊಳ್ಳುತ್ತವೆ, ಹಣ್ಣು ತಿನ್ನಕ್ಕೊಂದು ಎಲೆ ತಿನ್ನಕ್ಕೊಂದು ಕೀಟ ಬರುತ್ತೆ, ಹಣ್ಣು ತಿನ್ನಕ್ ಸೊಳ್ಳೆ ಬರುತ್ತೆ. ಎಷ್ಟು ಜನಕ್ಕೆ ಆಶ್ರಯ ಕೊಡುತ್ತೆ. ವಿಪುಲಾಶ್ರಯವ ನೀವ ಸುಫಲ ಸುಮ ಭರಿತ ಪಾದಪದಂತೆ. ಅಲ್ಲಿ ಬಂತು ತಿರ್ಗ ನೈಜವಾದ ಒಳ್ಪಿನಿಂದ, ತನ್ನದೇ ಆದಂತಹ ಒಳ್ಪಿನಿಂದ ಅದು ಮಾಡುತ್ತೆ ಅನ್ನುವ ಆ ಪದ್ಯದಲ್ಲ ನೈಜ ಅನ್ನೋ ಪದ ಬಂದಾಗ, ಈ ಪದ್ಯನ ನಾನು ಗಂಭೀರವಾಗಿ ಆಲೋಚನೆ ಮಾಡಿ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅದನ್ನ ಪರೀಕ್ಷೆ ಮಾಡಿದಾಗ ಈ ನೈಜ ಯಾವುದು, ಕೃತಕ ಯಾವುದು, ಯಾವ್ದು ಸಹಜ, ಯಾವ್ದು ಅಸಹಜ, ಎಲ್ಲವೂ ಗೊಂದಲಕ್ಕೆ ಇಟ್ಕೊಂಡು. ಗೋಪಾಲಕೃಷ್ಣ ಅಡಿಗರದ್ದು ಒಂದು ಪದ್ಯ ಇದೆ, ಒಳ್ಳೆಯತನ ಸಹಜವೇನಲ್ಲ ಅಂತ ಬರೀತಾರೆ. ಶುರುವಾಗುತ್ತ ಪದ್ಯ, ಒಳ್ಳೆತನ ಸಹಜವೇನಲ್ಲ ಅಂದ್ರೆ ಅದು ಕಲ್ತ್ಕೊಂಡಿದ್ದು ಅಂತ. ಓ, ಇವ್ರೊಂದು ನಿಲುವಿಗೆ ಬಂದ್ರು, ಮುಂದಕ್ಕೆ ಓದ್ತೀನಿ ಪದ್ಯ ಅಂತ ಓದಿದ್ರೆ ಎರಡನೇ ಆ ಪದ್ಯ ಒಂದು ಭಾಗ ಮುಗಿದ್ಮೇಲೆ ಇನ್ನೊಂದ್ರಲ್ಲಿ ಒಳ್ಳೆಯತನ ಅಸಹಜವೂ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯತನ ಅಸಹಜವೂ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಪದ್ಯ ಓದಿದ್ರು ಪೆರಿನಿಯಲ್ ಪ್ರಾಬ್ಲಮ್ ಹಾಗೆ ಉಳ್ಕೊಳ್ಳುತ್ತೆ. ಆದ್ದರಿಂದ ಆಲೋಚನೆ ಮಾಡಿ ಪದ್ಯ ನಾನು ಓದುವಾಗ ನಿಘಂಟಿಟ್ಕೊಂಡೋ ಅಥವಾ ಯಾವುದೋ ಶಬ್ದದ ಅರ್ಥ ತಿಳ್ಕೊಂಡೋ ನನ್ನ ಅನುಭವದಲ್ಲೋ ಓದ್ಬಿಡ್ತೀನಿ ಅಂತ ಹೇಳ್ತೀವಲ್ಲ, ಹೇಗೆ ಓದ್ತಿದೀವಿ ನಾವು? ಸಾಕ್ಷರತೆ ನಮಗಿದೆ, ಕಾವ್ಯ ಸಾಕ್ಷರತೆ ಇಲ್ಲ, ತತ್ವ ಸಾಕ್ಷರತೆ ಇಲ್ಲ. ಇದು ನಮ್ ತಾಪತ್ರೆ. ಈ ಶೀರ್ಷಿಕೆ ಏನದು? ಆಚಾರ, ವಿಚಾರ, ಉಚ್ಚಾರ ಅಂತ. ಆಚಾರ ಮಾಡ್ತೀವಿ ನಾವು, ಅದನ್ನ ವಿಚಾರ ಮಾಡೋದಿಲ್ಲ. ಉಚ್ಚಾರ ಮಾಡ್ತೀವಿ, ಅದನ್ನ ವಿಚಾರ ಮಾಡೋದಿಲ್ಲ. ಆದ್ದರಿಂದ ಈ ಆಚಾರ ಉಚ್ಚಾರಗಳೆರಡು ತಬ್ಬಲಿಗಳಾಗ್ಬಿಟ್ಟಿವೆ ವಿಚಾರವಿಲ್ಲದೆ. ಅದಕ್ಕೆ ಈ ಶೀರ್ಷಿಕೆಯನ್ನ ನಾವು ಶುರು ಮಾಡಿದ್ದು. ಅದರಲ್ಲಿ ಇದು 31ನೆಯ ಲೀಲಾಜಾಲ ಆಯ್ತು. ಈಗ ಸಹಜ ಸೌಜನ್ಯ ಅನ್ನೋ ಪದದಲ್ಲಿ ಈಗ ನೀವು ಮತ್ತೆ ಯೋಚನೆ ಮಾಡಿ, ಸೌಜನ್ಯ ಅನ್ನೋದು ಸಹಜವೇ ಕೃತಕವೇ? ಒಂದು ಸಹಜ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಈ ಎಲ್ಲವೂ ಕೂಡ ನಾವು ಮೇಲು ನೋಟಕ್ಕೆ ಕಂಡಷ್ಟು ಸರಳವಾಗಿಲ್ಲ ಅಂತ ಈಗ ಸ್ಪಷ್ಟ ಆಯ್ತು. ಈಗ ಸೌಜನ್ಯದ ವಿಷಯಕ್ಕೆ ಬರೋಣ. ಸೌಜನ್ಯ ಬರೇ ಸಜ್ಜನರು ಮಾತನಾಡೋದಲ್ಲ. ಸಜ್ಜನರು ಯಾವಾಗ ಮಾತಾಡ್ತಾರೆ ಸೌಜನ್ಯದ ಮಾತನ್ನ ಅಂದ್ರೆ, ಯಾವಾಗ ಮನಸ್ಸು ಸಂತೃಪ್ತವಾಗಿರುತ್ತೋ, ಬೇಕು ಬೇಡಗಳ ಗೊಂದಲ ಇಲ್ವೋ, ಆಸೆ ಭಯಗಳ ಗೊಂದಲ ಇಲ್ವೋ, ಆಕ್ರೋಶವಿಲ್ಲವೋ, ಆಗ ಸಹಜವಾಗುತ್ತೆ. ಆದ್ದರಿಂದ DVG ಅವರು ಹೇಳಿರೋದು ಅದು. ಮನಸ್ಸನ್ನ ಯಾವಾಗ್ಲೂ ನಿರುದ್ವೇಗವಾಗಿ ಇಟ್ಕೊಂಡ್ರೆ ಆಗ ನಮ್ಗೆ ಸೌಜನ್ಯ ಮಾತಾಡ್ತೀವಿ. ಆದ್ರೆ ಆ ನಿರುದ್ವೇಗವಾಗಿ ಇಟ್ಕೊಳ್ಳದೆ ಇದ್ರೂ ಸೌಜನ್ಯದ ಮಾತಾಡ್ತೀವಿ.
ಆದ್ರೆ ಸೌಜನ್ಯದ ಮಾತಾಡ್ತೀವಿ, ಅದಕ್ಕೆ ಸೌಜನ್ಯದ ಬೆಂಬಲ ಇರೋದಿಲ್ಲ. ಇದು ನಾನು ಹೇಳಕ್ ಹೊರಟಿದ್ದು. ಇದಕ್ಕೆ ಒಂದು ನಗೆಹನಿಯನ್ನ ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗಾಂಪರ ಗುರುಗಳು ಇಂಗ್ಲೆಂಡ್ ಹೊರಡ್ತಾರೆ, ವಿಮಾನದಲ್ಲಿ ಕೂತ್ಕೋತಾರೆ. ವಿಮಾನದಲ್ಲಿ ಕೂತ್ಕೊಂಡು ಅಲ್ಲಿ ಹೇಳ್ತಾಳ ಅವಳು, ಯಾರು ಏರ್ ಹೋಸ್ಟೆಸ್ ಗಗನ ಸಖಿ ಹೇಳ್ತಾಳೆ, ಟೈಟನ್ ಯುವರ್ ಬೆಲ್ಟ್ ಅಂತ. ಅದಕ್ಕೆ ಮಂಕ ಏನ್ ಮಾಡ್ತಾನೆ, ತನ್ನ ಹುಡ್ದಾರನ್ ಬಿಗಿ ಮಾಡ್ಕೋತಾನೆ. ಅಲ್ಲ, ಅವ್ರದ್ದೇನ್ ಬೆಲ್ಟ್, ನನ್ನ ಹತ್ರ ಬೆಲ್ಟ್ ಇದೆ ಹುಡ್ದಾರ ಅಂತ ಹುಡ್ದಾರ ಬಿಗಿ ಮಾಡ್ಕೋತಾನೆ. ಆಗ ಹೋಸ್ಟೆಸ್ ಬಂದ ಅದಲ್ಲ ಅಂದ್ಬಿಟ್ಟು ಈ ಬೆಲ್ಟ್ ಹಾಕ್ತಾಳೆ. ಆಗ ಕೂತ್ಕೋತಾರೆ. ಕೂತ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ, ವಿಮಾನ ಹಾರ್ತಾ ಇದೆ. ನಾನೇನಾದ್ರು ಬಿದ್ದು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಳಿಗೆ, ನಮ್ಮ ಅಪ್ಪ ಅಮ್ಮನ್ಗೆ ಏನ್ ಗತಿ ಅಂತ ಇವನಿಗೆ ಒಬ್ಬನಿಗೆ ಚಿಂತೆ ಬರುತ್ತೆ. ಅವನು ಆ ಚಿಂತೆಯಲ್ಲಿ ಯಾವುದೋ ಲೋಕದಲ್ಲಿ ಕೂತಿರ್ತಾನೆ. ಪಕ್ಕದಲ್ಲಿ ಮಂಕನ್ ಪಕ್ಕದಲ್ಲಿ ಮಡಿಯಾಗಿ ಕೂತಿರ್ತಾನೆ. ಆ ಮಂಕನ್ ಕಾಲು ಮಡಿ ಹಿಂಗ್ ತಗ್ಲತ್ತೆ. ಆಗ ಗುರುಗಳು ಮುಂಚೆ ಹೇಳಿರ್ತಾರೆ, ನೋಡಿ ಯಾರಿಗಾರು ನೀವು ಒಂಚೂರು ಡಿಸ್ಟರ್ಬ್ ಮಾಡಿದ್ರು ನೀವು ಸಾರಿ ಅಂತ ಹೇಳ್ಬೇಕು ಅಂತ. ಇವನ್ಗೆ ಆಲೋಚನೆಯಲ್ಲಿ ಅವನ್ ಕಾಲ್ ತಗ್ಲಿದೆ ಅನ್ನೋದೇ ಗೊತ್ತಿಲ್ಲ ಇವನ್ಗೆ. ಆಗ ಅವನೇನ್ ಮಾಡ್ತಾನೆ, ಮಡಿ ಹಿಂಗ್ ಗೊತ್ತಾಗುತ್ತೆ, ಗುರುಗಳು ಹೇಳಿದ್ದು ಇವನ್ ಪಾಲಿಸ್ಲಿಲ್ಲ ಅಂದ್ಬಿಟ್ಟು. ಅವನು, ಲೋ ನೀನ್ ಕಾಲ್ ನಂಗೆ ತಗಲ್ತು, ನನ್ಗೆ ಸಾರಿ ಅಂತ ಹೇಳು ಅಂತಾನೆ. ನೋಡಿ ಸೌಜನ್ಯ ಹೆಂಗೆ ಕೃತಕವಾಯ್ತು, ಸಾರಿ ಅಂತ ಹೇಳು ಅಂತಾನೆ. ಇವನ್ಗೆ ಅದು ಕೇಳಿಸೋದೇ ಇಲ್ಲ. ಸುಮ್ಮನೆ ಅವನೆಲ್ಲ ಚಿಂತೆಯಲ್ಲಿದ್ದಾನೆ, ಅನ್ಯ ಮನಸ್ಕನಾಗಿದ್ದಾನೆ, ದೇಹದ ಪ್ರಜ್ಞೆ ಇಲ್ಲ ಅವನಿಗೀಗ. ಅವನೇ ಹೇಳಲ್ಲ. ಆಗ ಇವನಿಗೆ ಇದ್ದುದು ಸಿಟ್ಟು ಬಂದ್ಬಿಡುತ್ತೆ ಮಡಿಯಂಗೆ. ನಮ್ ಗುರುಗಳು ಹೇಳ್ಕೊಟ್ಟಿದ್ ಪಾಠ ಹೇಳ್ತಿದೀನಿ, ಇವನ್ ಕೇಳಲ್ಲ ಅಂದ್ಬಿಟ್ಟು ಜುಗುಟ್ಬಿಟ್ಟು, ನೋಡೋ ನಿನ್ ಕಾಲ್ ನನ್ ತಗಲ್ತು, ಸಾರಿ ಅಂತ ಹೇಳಿಲ್ಲ, ಸಾರಿ ಹೇಳು, ಜುಗ್ಟಿದ್ದಕ್ಕೆ ಸಾರಿ ಕಣೋ ಅಂತಾನೆ. ಅವನು ಮೊದ್ಲೇ ಯಾವ್ದೋ ಚಿಂತೆಯಲ್ಲಿ ಇದ್ದವನು ಜುಗುಟಿದ್ರೆ ಇದ್ದಕ್ಕಿದ್ದಾಗೆ ಗಾಬರಿ ಆಗ್ಬಿಟ್ಟ ಅವನು. ಅದಕ್ಕೆ ಅವನು ಸಾರಿ ಕಣೋ ಬೋಳಿ ಮಗನೆ ಅಂತಾನೆ. ಈಗ ಬಂತು ನೋಡಿ ಸೌಜನ್ಯ ಯಾವ ಸ್ಥಿತಿ ಬಂತು ಅನ್ನುವಂಥದ್ದು. ಆತ್ಮೀಯರೇ, ಸೌಜನ್ಯದ ಮಾತುಗಳೇ ಸೌಜನ್ಯವಲ್ಲ. ಸೌಜನ್ಯದ ಹಿಂದೆ ಸಂತೃಪ್ತ ಮನಸ್ಸಿದ್ರೆ ಮಾತ್ರ ಅದು ಸಹಜ ಸೌಜನ್ಯ. ನೈಜವಾದೊಳ್ಪಿ ನಿಮ್ಮಂತ DVG ಅವರು ಹೇಳಿದ್ದು ಅದನ್ನೇ ಅಂತ. ಈಗ ನಾನು ಒಂದು ಪಟ್ಟಿಯನ್ನ ಕೊಡೋಬೇಕಾಗಿದೆ. ಸೌಜನ್ಯ ಅನ್ನೋದನ್ನ ನಾವು ಯಾವ್ಯಾವಾಗ ಬೆಳೆಸ್ತೀವಿ ಅನ್ನೋದು. ಅದಕ್ಕೆ ಮುಂಚೆ ಇನ್ನೊಂದು ತುಂಬಾ ಗಮನಿಸ್ಬೇಕಾದ್ದು, ಸೌಜನ್ಯ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಕರ್ಟೆಸಿ ಅಂತಾನು ಕರೀತಾರೆ. ಈ ಸೌಜನ್ಯ ಮಾತಿನದು ಆಗಿರಬಹುದು, ಕೃತಿದು ಆಗಿರಬಹುದು. ಈಗ ನನಗೆ ಯಾರ ಬಗ್ಗೆನೋ ಒಂದು ಗೌರವ ಇದೆ, ಆ ಗೌರವನ ಅಪ್ಪ ನೀ ಎಷ್ಟು ಚೆನ್ನಾಗಿ ನಂಗೆ ಸಹಾಯ ಮಾಡಿದೀವಿ ಅಂತ ಮಾತಲ್ಲೇ ಮುಗಿಸ್ಬಿಡ್ಬೋದು. ಇಲ್ಲ, ಆ ಮಾತನ್ನ ಆಡ್ದಲೇನೆ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಉಪಕಾರ ಮಾಡಿ ಅವ್ರು ಮಾಡಿರೋ ಅಪಕಾರವನ್ನ ಸಹಿಸಿ ಕ್ರಿಯೆಯ ಮೂಲಕ ಕೂಡ ಸೌಜನ್ಯವನ್ನ ವ್ಯಕ್ತಪಡಿಸಬಹುದು. ನನಗೆ ಯಾರೋ ಒಬ್ರು ಹೇಳಿದ್ರು, ಅಮೆರಿಕಾದಲ್ಲಿ ನೋಡಿ ಗಂಡಂಗೆ ಹೆಂಡತಿ ಕಾಫಿ ತಂದ್ಕೊಟ್ರು ಥ್ಯಾಂಕ್ ಯು ಅಂತಾಳೆ, ಗಂಡ ಪ್ರತಿಯೊಂದು ಮಾತಲ್ಲೂ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದೇ ಒಂದು ಕಥೆನ, ಇಂಗ್ಲಿಷ್ ಕಥೆನ ಅನುವಾದ ಮಾಡ್ಬೇಕು ಅಂತ ಹೋಗ್ಬಿಟ್ಟು ನಂಗೆ ತುಂಬಾ ತಾಪದೆ. ಈ ಥ್ಯಾಂಕ್ ಯು ಅನ್ನೋದೆಲ್ಲ ಬರೆದ್ರೆ ನಮ್ಮೂರ್ನವ್ರು ಓದಿದ್ರೆ ಏನಂತಾರೆ, ಏನ್ ಈ ಥ್ಯಾಂಕ್ಸ್ ಹೇಳ್ಕೊಂಡು ವಿನಿಮಯ ಮಾಡ್ಕೊಂಡು ಕೂತಿದ್ದಾರೆ, ಇವ್ರಿಗೇನು ಬರೇ ಸೌಜನ್ಯವೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮ್ಗನ್ಸುತ್ತೆ. ಅಲ್ಲಿ ಅವರು ಸಹಜವಾಗಿ ಅದನ್ನ ಹೇಳ್ತಾರೆ. ಅದರಿಂದ ವರ್ಡ್ಸ್ ಹಾಗಾದ್ರೆ ಯಾರು ಸಜ್ಜನರು? ಅಮೆರಿಕಾದವರೇ ಸಜ್ಜನರು. ಯಾಕೆಂದ್ರೆ ಮಾತುಗಳನ್ನ ಹೇಳ್ತಿದಾರಲ್ಲ, ಸೌಜನ್ಯದ ಮಾತನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತಿದ್ದಾರೆ. ಆದರೆ ಭಾರತೀಯರು ಅದನ್ನ ಹೇಳದೆ ಹೋದ್ರು ಅವ್ರೇನೇನೋ ಮಾಡಿದ ಅವಮಾನನೋ ಬೈಗಳನೋ ಸಹಿಸ್ಕೋತಾರೆ. ಅದು ಸೌಜನ್ಯ ಅಲ್ವೇ? ಆದ್ರಿಂದ ಸೌಜನ್ಯ ಅನ್ನೋದು ಮಾತಿನಲ್ಲಿ ಬೇಕಾದ್ರೂ ಹೊಮ್ಮಬಹುದು, ಕೃತಿಯಲ್ಲಿ ಬೇಕಾದ್ರೂ ಹೊಮ್ಮಬಹುದು ಅನ್ನುವಂಥದ್ದನ್ನ ನಿಮ್ಮ ಗಮನ ಸೆಳೆಯೋದಕ್ಕೆ ಇದನ್ನ ಹೇಳಿದೆ. ಆಮೇಲೆ ಆತ್ಮೀಯರೇ, ಇನ್ನೂ ಒಂದು ಅಂಶವನ್ನ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು. ಎಟಿಕೆಟ್ ಅಂತ ಒಂದು ಪದ ಹೇಳ್ತಾರೆ, ETIQUETTE. ಎಟಿಕೆಟ್ ಅಂದ್ರೂ ಸೌಜನ್ಯ, ಶಿಷ್ಟಾಚಾರ ಅಂತ ಅರ್ಥ. ಯಾರೋ ಒಬ್ಬ ಬಾಬುರಾವ್ ಪಟೇಲ್ ಅಂತಿದ್ದ, ಅವನ್ ಕೇಳಿದ್ರು ಯಾರೋ, ಡಿಫೈನ್ ಎಟಿಕೆಟ್, ಶಿಷ್ಟಾಚಾರವನ್ನ ವ್ಯಾಖ್ಯಾನ ಕೊಡು, ಹಾಗಂದ್ರೆ ಏನು ಅಂತ ಹೇಳು ಅಂತ ಕೇಳಿದ್ರು. ಆಗ ಅವನ್ ಹೇಳ್ದ, ಎಟಿಕೆಟ್ ಇಸ್ ಎ ಟಿಕೆಟ್ ಫಾರ್ ಮಾಡರ್ನ್ ವೈಸಸ್. ಅಂದ್ರೆ ನಾವು ಬೇಕಾದಷ್ಟು ಕೆಟ್ಟ ಕೆಲಸ ಮಾಡ್ಬಿಟ್ಟು ಒಳ್ಳೆ ಮಾತಾಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಅಲ್ಲಿಗೇನಾಯ್ತು, ಒಳ್ಳೆ ಮಾತು ಅನ್ನೋದು ಮುಖವಾಡ ಆಯ್ತು. ಆದ್ರಿಂದ ಸೌಜನ್ಯ ಅನ್ನೋದು ನನಗೆ ಕಾಣುತ್ತೆ, ಅದು ಮುಖವೋ ಮುಖವಾಡವೋ ಗೊತ್ತಿಲ್ಲ. ಮುಖವಾದರೆ ನೈಜವಾದ ಒಳ್ಪು, ಮುಖವಾಡವಾದ್ರೆ
ನೈಜವಾದ ಒಳ್ಪು ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೇಕು. ಆತ್ಮೀಯರೇ, ಈಗ ನಾವು ಇನ್ನೊಂದು ವಿಷಯ ಆಲೋಚನೆ ಮಾಡೋಣ. ಸೌಜನ್ಯ ಅನ್ನೋ ಪದಕ್ಕೆ ಭದ್ರವಾಗಿ ಹಿಡ್ಕೊಳ್ಳೋಣ. ಸಜ್ಜನರು ಆಡುವ ಮಾತು ಮತ್ತು ಸಜ್ಜನರು ಮಾಡುವ ಕೆಲಸ ಸೌಜನ್ಯ ಅಂತ ಇಷ್ಟೆಲ್ಲ ಕಲಿಕೆಯಿಂದ ನಾವು ತೀರ್ಮಾನ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅಷ್ಟೇ ಸೌಜನ್ಯದ ಶಬ್ದಗಳಿದ್ದರೆ ನಮ್ಗೆ ನಿಮಗೆ ಎಲ್ಲರಿಗೂ ಹುಚ್ಚಿಡ್ದು ಹೋಗ್ತಿತ್ತು. ಯಾಕೆಂದ್ರೆ ನಮಗೆ ನಮ್ಮ ಸ್ನೇಹಿತರಿದ್ದಾರೆ ಅನ್ನುವಂಥ ಭ್ರಮೆ ಬೇಕು. ಅವ್ರ ಸ್ನೇಹಿತರು ಅಲ್ಲದೆ ಇದ್ರು. ಯಾಕೆಂದ್ರೆ ನಾವು ವಾಸ್ತವದ ಮೇಲೆ ಬದುಕ್ತಾ ಇಲ್ಲ, ನಂಬಿಕೆಯ ಮೇಲೆ ಬದುಕ್ತಾ ಇದ್ದೀವಿ. ಆ ನಂಬಿಕೆಯ ಗೋಂದನ್ನು ಅಂಟಿಸ್ತಾ ಇರೋದು ಯಾವುದು? ಸೌಜನ್ಯದ ಭಾಷೆ. ನನ್ನ ಸ್ನೇಹಿತ ನನ್ನ ನೋಡ್ ನಕ್ಕ, ನನ್ ಕಂಡ್ರೆ ಅಷ್ಟು ಖುಷಿ, ನನ್ನ ನೋಡ್ತಿದ್ದ ಹಾಗೆ ನಕ್ಬಿಟ್ಟ ಅವನು ಅಂತ ನಾವು ಅನ್ಕೊಂಡ್ರೆ ನಂಗೆ ಸಮಾಧಾನ. ಅವ್ನು ಇನ್ಯಾರೋ ಹುಡುಗಿ ನೋಡ್ ನಗ್ತಿದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ ನಾನು, ಅಥವಾ ನನ್ ಕಂಡ್ರೆ ಆಗಲ್ಲ ಅದನ್ನ ಮರೆಮಾಚಕ್ ನಗ್ತಿದ್ದಾನೆ ಅಂತ ನಾನು ಅನ್ಕೊಂಡ್ರೆ ಏನಾಗುತ್ತೆ ಹೇಳಿ ನಮ್ಮ ಮನಸ್ಸು? ಎಲ್ಲರನ್ನು ಅನುಮಾನ ಪಡ್ತಾ ಈ ಸಜ್ಜನದ ಭಾಷೆಯೋ ದುರ್ಜನದ ಭಾಷೆಯೋ, ಸಜ್ಜನನೋ ದುರ್ಜನನೋ ಹೇಗೆ ಹೇಳ್ದ ಅಂತ ನಾವು ಅನುಮಾನ ಪಡ್ತಾ ಹೋದ್ರೆ ಏನಾಗ್ಬೋದು? ಕಲ್ಪಿಸ್ಕೊಳ್ಳಿ. ಒಬ್ಬ ಹೇಳ್ತಾನೆ, ಮನುಷ್ಯನಿಗೆ ಭೂಮಿ ಮೇಲೆ ಎಲ್ಲಾ ಸೌಕರ್ಯಗಳು ಇತ್ತು, ಆದ್ರೆ ಒಂದೇ ಒಂದು ತೊಂದರೆ ಇತ್ತು. ಏನು? ಆಕಾಶದಲ್ಲಿ ಮೋಡ ವೇಗವಾಗಿ ಹೋಗ್ತಾ ಇದೆಯಲ್ಲ, ಅದು ಎಷ್ಟು ವೇಗ ಅಂತ ಅವನಿಗೆ ತಿಳಿತಾ ಇತ್ತು ಅಂತ ಆಗಿದ್ದಿದ್ರೆ ಮನುಷ್ಯ ಇಷ್ಟು ಭಾಷೆ ಬೆಳೆಸ್ಕೊಳ್ಳೋದಾಗ್ಲಿ, ಸಂಸ್ಕೃತಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ತಲೆ ಮೇಲೆ ಅಷ್ಟು ವೇಗವಾಗಿ ಹೋಗ್ತಿರುವಂತ ವಸ್ತು ಇದ್ರೆ ನನ್ನ ಮನಸ್ಸು ಹೇಗೆ ನಿರಾಳವಾಗಿರುತ್ತೆ ಹೇಳಿ? ಇರೋದಿಲ್ಲ. ಅದೃಷ್ಟವಶಾತ್ ನಿಸರ್ಗದಲ್ಲಿ ಏನಾಗಿದೆ ಅಂದ್ರೆ ವೇಗವಾಗಿ ಚಲಿಸುವ ಮೋಡವೂ ಕೂಡ ಅದರ ವೇಗವನ್ನ ನನಗೆ ಬಿಟ್ಕೊಡೋದಿಲ್ಲ. ದೂರದಲ್ಲಿರೋದು ಹತ್ತಿರದಲ್ಲಿ ಹೋಗೋ ಹಾಗೆ ಕಾಣುತ್ತೆ. ನರಸಿಂಹಸ್ವಾಮಿ ಅವರು ಒಂದು ಪದ್ಯ ಬರೆದಿದ್ದಾರೆ, ಬಾಂದಳದಿ ವಿಮಾನ ಅದೆಷ್ಟು ನಿಧಾನ, ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ವಿಮಾನ ನಿಧಾನಕ್ಕೆ ಹೋಗ್ತಾ ಇದೆಯಾ? ನಮ್ಮ ಎಲ್ಲ ವಾಹನಗಳಿಗಿಂತ ಬೇಗ ಹೋಗ್ತಿದೆ, ಆದ್ರೆ ನಮ್ ಕಣ್ಣಿಗೆ ಹೇಗೆ ಕಾಣುತ್ತೆ? ನಿಧಾನವಾಗಿ ಕಾಣುತ್ತೆ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ಆಕಾಶ ಅನ್ನೋ ಬಟ್ಟೆಯಲ್ಲಿ ಸೂಜಿ ಇದೆ, ದಾರವೇ ಇಲ್ಲ. ದಾರ ಇದ್ರೆ ತಾನೇ ಹೊಲ್ದೋಯ್ದು, ದಾರವಿಲ್ಲದ ಸೂಜಿಯಲ್ಲಿ ಹೊಲ್ದು ಎಷ್ಟು ಹೊಲ್ದ್ರು ಅದ ಯೂಸ್ಲೆಸ್. ಹಾಗೆ ಈ ವಿಮಾನ ಹೋಗ್ತಾ ಇದೆ, ಬಾಂದಳದ ವಿಮಾನ ಅದೆಷ್ಟು ನಿಧಾನ, ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ನಮ್ಮ ಅನೇಕ ಸೌಜನ್ಯದ ಮಾತುಗಳು ದಾರವಿಲ್ಲದ ಸೂಜಿ. ಸೌಜನ್ಯದ ಮಾತು, ಸೌಜನ್ಯದ ಕೃತಿ ಹಿಂದ್ಗಡೆ ಸದುದ್ದೇಶದ ದಾರವೇ ಇಲ್ಲ. ಇದು ಗಮನಿಸ್ಬೇಕಾದ್ದು. ಆ ದೃಷ್ಟಿಯಿಂದ ನಾವು ಸೌಜನ್ಯದ ಮಾತಿಗೆ ಮರುಳಾಗ್ಬಿಟ್ಟಿದೀವಿ. ಎಲ್ರು ಕೆಟ್ಟವ್ರು ಒಳ್ಳೆ ಮಾತು ಆಡ್ಕೂಡ್ದು ಅಂತ ಕಾನೂನು ಮಾಡ್ಬಿಟ್ರೆ ವಿ ಆಲ್ ಗೋ ಮ್ಯಾಡ್. ಆ ಒಳ್ಳೆ ಮಾತು ತುಂಬಾ ಮನುಷ್ಯನ್ಗೆ ನೆಮ್ಮದಿ ತರೋದಕ್ಕೆ ಮುಖ್ಯ, ಯಾವ ಇಂಟೆನ್ಷನ್ ಇಂದಲಾರು ಆಡ್ಲಿ. ಆದ್ರಿಂದ ಈಗ ಎಷ್ಟು ರೀತಿಯಲ್ಲಿ ನಾವು ಒಳ್ಳೆ ಮಾತಾಡ್ತೀವಿ ಅನ್ನುವಂಥದ್ದನ್ನ ಸಂಕ್ಷೇಪವಾಗಿ ಹೇಳ್ತೀನಿ. ಇದು ಭಾಗ 2 ಬೇಕಾಗಿಲ್ಲ, ಇವಾಗ್ಲೇ ಮುಗಿಸ್ತೀನಿ. ಇದಕ್ಕೋಸ್ಕರ ಇನ್ನು ವಿಸ್ತರಿಸೋದು ಬೇಡ ಅಂತ. ಇದು ನೋಡಿ, ನಾವು ಅಪರಿಚಿತರನ್ನ ಕಂಡ್ರೆ ಸೌಜನ್ಯವಾಗಿ ಮಾತಾಡ್ತೀವಿ ಅಲ್ವಾ? ನಮ್ಮಲ್ಲಿ ನಾವು ಸಾಮಾನ್ಯ ಹೇಳೋದು ಹಾಗೆ. ನೋಡಿ, ನಮ್ಮ ಮನೆಯವ್ರಿಗೆ ಯಾರಿಗೂ ನನ್ ಕಂಡ್ರೆ ಗೌರವ ಇಲ್ಲ. ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಇವ್ರು ಮಾತಾಡಿಸಿದ್ರು ಇವ್ರಿಗಿರೋ ಪ್ರೀತಿ ಅವನ್ಗಿರಕ್ ಸಾಧ್ಯವೇ ಇಲ್ಲ. ಆದ್ರೂ ನಾವು ಆ ಮಾತಿಗೆ ಮರಳಾಗ್ತೀವಿ. ಏನೇ ಆಗ್ಲಿ, ಸೌಜನ್ಯದ ಭಾಷೆಯನ್ನ ಅಪರಿಚಿತರ ಜೊತೆಲಿ ಮಾತಾಡುವಾಗ ಮಾತಾಡ್ತೀವಿ. ಆಮೇಲೆ ಅನುಕರಣೆ ಮಾಡ್ತೇವೆ. ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು ಅಂತ ನಾವು ಹೇಳ್ತೀವಿ, ಅಥವಾ ನೋ ಮೆನ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಸೌಜನ್ಯ ವಿನಿಮಯ ಆಗ್ತಾ ಇದೆ ಇಲ್ಲಿ. ಅದು ಹಿಂದಿರೋದನ್ನೆಲ್ಲ ಎಲ್ಲಾ ಸೌಜನ್ಯದಲ್ಲೂ ನಾವು ಪರೀಕ್ಷೆ ಮಾಡ್ತಾ ಇಲ್ಲ. ಮಾಡದೇ ಇರೋದೇ ಒಳ್ಳೇದು, ಮಾಡಿರೋ ಕಷ್ಟ. ಆಮೇಲೆ ಇಮಿಟೇಷನ್ ಆಗಿ ಮಾಡ್ತೀವಿ, ಅಥವಾ ಇನಿಷಿಯೇಷನ್. ನಾನು ಒಳ್ಳೆ ಮಾತಾಡಿದ್ರೆ ಬೇರೆಯವರು ಒಳ್ಳೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಸೌಜನ್ಯದ ಮಾತಾಡ್ತೀನಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಗೌಡ ಗೌಡ ನೀನ್ 100 ಒಳ್ಳೇದ ಅಂದ್ರೆ ನಿನ್ನ ನಾಲ್ಗೆ ಒಳ್ಳೇದಾಗಿದ್ರೆ ನಾನು 100 ಕೂಡ ಒಳ್ಳೇದು ಅಂತ. ಅಂದ್ರೆ ಏನಾಯ್ತು? ಯು ಹ್ಯಾವ್ ಟು ಇನಿಷಿಯೇಟ್ ಸೌಜನ್ಯ ಅಂತ. ಸೌಜನ್ಯ ಅನ್ನೋದು ಸಜ್ಜನರು ಆಡುವ ಮಾತಲ್ಲ, ಇನ್ನೊಬ್ಬರಲ್ಲಿ ಸಜ್ಜನಕೆಯನ್ನು ಪ್ರೇರೇಪಿಸಲು ಆಡುವ ಮಾತು ಕೂಡ ಸೌಜನ್ಯದ ಮಾತಾಗತ್ತೆ ಅನ್ನುವಂಥದ್ದು ಇರುವಂಥದ್ದು. ಆಮೇಲೆ ಕನ್ಸೋಲೇಷನ್. ಈಗ ನಾವು ಬೈತಿರ್ತೀವಿ ಮಕ್ಕಳನ್ನ, ಟೆಸ್ಟ್ ಅಲ್ಲಿ ಕಮ್ಮಿ ಬಂತು ಅಂತ ಅಳ್ತಾ ಕೂತ್ಕೊಂಡ್ರೆ ಮುಂದಿನ ಸರಿ ಬರುತ್ತೆ ಸುಮ್ಮನಿರು ಅಂತ ಸಮಾಧಾನ ಮಾಡ್ತೀವಿ. ಅವಾಗ ಸೌಜನ್ಯದ ಮಾತಾಡ್ತೀವಿ. ಅಂದ್ರೆ ಏನಾಯ್ತು? ಯಾಕೆ ಕನ್ಸೋಲೇಷನ್ ಮಾಡುವ ಸೌಜನ್ಯದ ಮಾತಾಡ್ತೀವಿ? ಆ ಕ್ಷಣಕ್ಕೆ ಒಂದಿಷ್ಟು ಉದ್ವೇಗ ಕಮ್ಮಿ ಆಗಿರುತ್ತೆ. ಆದ್ರಿಂದ ನಮ್ಮ ಉದ್ವೇಗರಹಿತ ಸ್ಥಿತಿಯನ್ನ ಇನ್ನೊಬ್ಬರಿಗೆ ಸಂವಹನ ಮಾಡೋದಕ್ಕೆ ಇರೋದು ಒಂದೇ ದಾರಿ, ಸೌಜನ್ಯದ ಭಾಷೆ. ಆದ್ರಿಂದ ಸೌಜನ್ಯ ಅನ್ನೋದು, ಅಥವಾ ಯಾವುದೋ ಇಲ್ದೇನೆ ಹೆಬಿಚುವಲ್ ಆಗಿ ಹೇಳ್ಬೋದು. ಅದೇ ಅವ್ನು ಹೇಳಿದ್ನಲ್ಲ, ಸಾರಿ ಕಣೋ ಬೋಳಿ ಮಗನೆ ಅಂತ. ಅದು ಹೆಬಿಚುವಲ್ ರಿಪಿಟೇಷನ್.
ಹಾಗಾಗಿ ಸೌಜನ್ಯವನ್ನ ಹ್ಯಾಬಿಟ್ಗೋಸ್ಕರ ಹೇಳ್ಬೋದು, ಅಥವಾ ಸಾರ್ವಜನಿಕವಾಗಿದ್ದಾಗ ಬಹಳ ಸೌಜನ್ಯವಾಗಿದ್ದು ಮನೆಗೆ ಬಂದು ಹೆಂಡತಿ ಮಕ್ಳ ಮೇಲೆ ರೇಗ್ಬೋದು, ಅಥವಾ ಹೆಂಡತಿ ಮಕ್ಳು ಅಂತ ಏನಿಲ್ಲ, ಮನೆಯಲ್ಲಿ ಯಾರಿರ್ತಾರೋ ಅವ್ರ ಮೇಲೆ ರೇಗ್ಬೋದು. ಅದರಿಂದ ಸೌಜನ್ಯ ಅನ್ನೋದು ಪಬ್ಲಿಕ್ ಆಗಿರ್ಬೋದು. ಇನ್ ಕೆಲವರು ರಿವರ್ಸ್, ಪ್ರೈವೇಟ್ ಆಗಿದ್ದಾಗ ಸೌಜನ್ಯವಾಗಿರ್ತಾರೆ, ಪಬ್ಲಿಕ್ ಆಗಿದ್ದಾಗ ಅದನ್ನ ತೋರಿಸ್ಕೊಳಕ್ ಹೋಗೋದಿಲ್ಲ. ಇದು ಇನ್ನೊಂದು ರೀತಿಯ ಸೌಜನ್ಯ. ಹೀಗಾಗಿ ಆಮೇಲೆ ಸೌಜನ್ಯ ಇನ್ನೊಂದು ಇರ್ಬೋದು, ನಾವು ನಮ್ಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಗಿಫ್ಟ್ ಕೊಟ್ಟು ರಿಟರ್ನ್ ಮಾಡ್ತೀವಲ್ಲ, ಹಾಗೆ ಸೌಜನ್ಯ ಅನ್ನೋದು ಅವರ ಸೌಜನ್ಯನ, ನಿಮ್ ಸೌಜನ್ಯ ನಾವು ಅರ್ಥ ಮಾಡ್ಕೊಂಡಿದೀನಿ, ಅದಕ್ಕೆ ನಾನು ಕೂಡ ಸೌಜನ್ಯವಾಗಿ ಮಾತಾಡ್ತೀನಿ ಅಂತ ಮಾತಾಡ್ಬೋದು. ಇಟ್ ಇಸ್ ಅ ಕೇಸ್ ಆಫ್ ರಿಟರ್ನ್ ಆಫ್ ಕರ್ಟೆಸಿ ಅಷ್ಟೇ. ಇಟ್ ಇಸ್ ನಾಟ್ ಇನಿಷಿಯೇಟೆಡ್ ಬೈ ಮೈ ಹಾರ್ಟ್, ರಿಮೆಂಬರ್, ಇಟ್ ಇಸ್ ಓನ್ಲಿ ರಿಟರ್ನ್. ಆಮೇಲೆ ಇನ್ನೊಂದು ಇರ್ಬೋದು, ನಾನು ಅಷ್ಟು ಒಳ್ಳೆ ಮಾತಾಡ್ದೆ, ಅವನ್ ನೋಡು ನೆಟ್ಟಿಗೆ ಮಾತಾಡ್ಲಿಲ್ಲ ಅಂತ ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಆಲ್ಸೋ ಆಗ್ಬೋದು, ನಿರೀಕ್ಷೆ ಕೂಡ ಆಗ್ಬೋದು. ಸೌಜನ್ಯ ನಿರೀಕ್ಷೆ ಕೂಡ ಆಗ್ಬೋದು. ಆತ್ಮೀಯರೇ, ಇಷ್ಟೆಲ್ಲಕ್ಕೂ ಸೌಜನ್ಯದ ಮಾತು ಕೃತಿ ಅರ್ಥ ಆದ್ಮೇಲೆ ಮೂಲ ಅರ್ಥ ಇದೆಯಲ್ಲ, ಸಜ್ಜನರ ವರ್ತನೆ ಅಂತ, ಅದೆಲ್ಲಿ ಹೋಯ್ತು? ಸಹಜ ಅನ್ನೋದು ಹೇಗೆ? ಒಬ್ಬರು ಸೌಜನ್ಯದ ಮಾತುಗಳನ್ನ, ಸೌಜನ್ಯದ ನುಡಿಯನ್ನ ಸಹಜವೋ ಕೃತಕವೋ ಅಂತ ನಾವು ವಿಶ್ಲೇಷಣೆ ಮಾಡಕ್ ಸಾಧ್ಯವೇ? ಒಂದು, ಮಾಡಿದರೆ ಏನಾಗ್ಬೋದು ಅನ್ನೋದು ಒಂದು. ಎರಡು ಬಹಳ ಗಂಭೀರವಾದ ಪ್ರಶ್ನೆ. ನನ್ನ ಪ್ರಕಾರ ವಿಶ್ಲೇಷಣೆ ಮಾಡೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲದೆ ಇರೋದೇ ಒಳ್ಳೇದು, ವಿಶ್ಲೇಷಣೆ ಮಾಡದೇ ಇರೋದೇ ಒಳ್ಳೇದು ಅಂತ. ಯಾಕೆ ಅಂತಂದ್ರೆ ನಾವು ಮನುಷ್ಯನ ವರ್ತನೆಯನ್ನ ಆಧರಿಸಿ ಅವನ ಸ್ವಭಾವವನ್ನ ನಾವು ಊಹೆ ಮಾಡ್ತೀವಿ. ಈ ಊಹೆ ಮಾಡುವಾಗೆಲ್ಲ ತಪ್ಪುಗಳೇ ಜಾಸ್ತಿ. ಹಾಗಾಗಿ ನಾನ್ ನೋಡಿದ್ದು ವರ್ತನೆ, ನಾನು ಆರಣ್ಯಕದ ಪುಷ್ಪಗಳ ಮೂಸುವರು. ಕಾಡಲ್ಲಿ ಬೇಕಾದಷ್ಟು ಹೂವಿದೆ, ಯಾರು ಮೂಸ್ ನೋಡ್ತಾರೆ? ಆರಿಹರು ಪದಕದ ಉಡುಪಂ ಕಂಡು ಮೆಚ್ಚಲ್. ಚಿಟ್ಟೆಯ ಬಣ್ಣನ ಡಿಸೈನ್ ಬರ್ದಿದೆ, ಯಾರಿಗೋಸ್ಕರ ಬರ್ದಿದೆ? ಯಾರು ನೋಡಿ ಸಂತೋಷ ಪಡೋರು? ಯಾರು ನೋಡಿ ಸಂತೋಷ ಪಡ್ದಿದ್ರು ಚಿಟ್ಟೆ ಹಾಗೆ ಇರೋದೇ ಅದು. ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಆರಿಗೋ ಮೆಚ್ಚಿಸಲೆಂದ ಅಲ್ಲದೆ ವಿಧಿ ಪ್ರಕೃತಿ ಸ್ವಾರಸ್ಯ ಬೆಸಗುವಳ ಮಂಕುತಿಮ್ಮ. ಪ್ರಕೃತಿ ಏನ್ ಮಾಡ್ತಾಳೆ? ಯಾರನ್ನು ಮೆಚ್ಚೋಕ್ಕೂ ಅಲ್ಲ, ನಾಡು ನಾನು ಹೋಗ್ಬಿಟ್ಟಿದ್ದೀನಿ ನೀನು ಹೂಡು ಅಂತ ಸ್ಪರ್ಧೆ ಹೇಳ್ಕೊಡಕ್ಕೂ ಅಲ್ಲ, ತನ್ನ ಸಹಜ ಸ್ವಭಾವವನ್ನು ಪ್ರದರ್ಶಿಸುತ್ತೆ ಪ್ರಕೃತಿ ಅಂತಂದು. ಆದ್ದರಿಂದ ಪ್ರಕೃತಿ ಅನ್ನೋದೇ ಸಹಜವಾದ್ದು, ಪ್ರಕೃತಿಯ ಪಾಠವೇ ಸಹಜವಾದ್ದು. ಅದರ ಪಾಠ ಏನು ಅಂದ್ರೆ, ಇನ್ನೊಬ್ಬರ ಚಪ್ಪಾಳೆಗೆ ಕೈ ಚಾಚಬೇಡ, ಇನ್ನೊಬ್ಬರಿಗೆ ಚಪ್ಪಾಳೆ ತಟ್ಟೋದೇ ಒಂದ್ ಜೀವನ ಅನ್ಕೋಬೇಡ, ನಿನ್ನ ಸ್ವಭಾವವನ್ನ ನೀನಾಗು ಅಂತ.
ನಾವು ಸಾಮಾನ್ಯಕ್ಕೆ ಹೇಳೋದು ಹಾಗೆ ತಾನೆ, ಗಾಂಧೀಜಿಯವ್ರ ಹಾಗೂ ನೆಹರು ಅವ್ರ ಹಾಗೂ ನಿನ್ನ ಹಾಗೆ ನೀನ್ ಆಗು, ಅದರಲ್ಲಿ ನಿನ್ನ ಒಳ್ಳೆಯತನ ಎಲ್ಲ ಸೇರ್ಸು ಅಂತ ಯಾರು ಹೇಳೋದೇ ಇಲ್ಲ. ನಾವೇನಿದ್ರು ಇಮಿಟೇಷನ್ನೋ ಅಥವಾ ಇನ್ನೊಬ್ಬರನ್ನ ಜ್ಞಾಪಿಸೋದೋ ಮಾಡ್ತೀವಿ. ಆದ್ರಿಂದ ಆದರ್ಶವನ್ನ ಬಾಯಿ ಹೇಳೋದಲ್ಲ, ನನ್ನ ವ್ಯಕ್ತಿತ್ವದ ಜೀವನದ ಅಗತ್ಯಗಳಲ್ಲಿಯೇ ಅದನ್ನ ಮೈಗೂಡಿಸಿಕೊಂಡು ಹೇಳುವುದು ಸಹಜ ಸೌಜನ್ಯ ಅಂತ ನಾನು ಇದು ವ್ಯಾಖ್ಯಾನ ಕೊಡ್ತಾ ಈ ಚರ್ಚೆಯನ್ನ ಈಗ ನಿಮ್ಮ ಪ್ರತಿಕ್ರಿಯೆಗಾಗಿ ಮುಗಿಸ್ತೇನೆ. ಮುಂದಿನ ವಾರ ಭಾಗ 2 ಇಲ್ಲ, ಇದನ್ನೇ ವೇಗವಾಗಿ ಹೇಳಿ ಒಂದು ಮುಗಿಸಿದೀನಿ. ಯಾಕೆಂದ್ರೆ ನಾಳೆ ಇನ್ನೂ ಸ್ವಾರಸ್ಯವಾದ್ದು, ಪ್ರೀತಿಗೆ 5 ಸ್ತರಗಳಿವೆ. ಮೊದಲನೇ ಹಂತದ ಪ್ರೀತಿ ಬೇರೆ, 2ನೇ ಹಂತದ ಪ್ರೀತಿ ಬೇರೆ, 3ನೇ ಹಂತದ ಪ್ರೀತಿ. ಪ್ರೀತಿ ಅಂದ್ರೆ ಗಂಡು ಹೆಣ್ಣಿನ ಪ್ರೀತಿಯನ್ನು ಕುರಿತು ನಾನು ಮಾತಾಡುವುದಿಲ್ಲ, ನಂಗೆ ಅದರ ಅನುಭವವೇ ಇಲ್ಲ. ಪ್ರಶ್ನೆ ಏನಂದ್ರೆ ಮಾನವ ಪ್ರೀತಿ, ಮಾನವ ಪ್ರಕೃತಿಯ ಪ್ರೀತಿ. ಪ್ರೀತಿ ಅನ್ನೋದು ಅಷ್ಟು ವ್ಯಾಪಕವಾದ್ದು. ಅದರಲ್ಲಿ 5 ಹಂತ ಯಾವ್ದಿದೆ, ನಾವು ಯಾವ ಹಂತದಲ್ಲಿದ್ದೀವಿ ಅಂತ ಹುಡುಕೊಳ್ಳುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಸ್ವಾರಸ್ಯವಾದ್ದು. ಅದು ಪಾಪ ನನ್ನ ಹಾಗೆ ತಬ್ಲಿ ಯಾರು ಆಯ್ಕೆ ಮಾಡೇ ಇರ್ಲಿಲ್ಲ, ಅದ್ರ 3 ಜನ ಆಯ್ಕೆ ಮಾಡಿದ್ರೇನೋ ಅಷ್ಟೇ, ಆದ್ರೂ ಅದನ್ನ ಮಾಡ್ತೀನಿ. ಮುಂದಿನ ವಾರ 3 ವಿಷಯಗಳನ್ನ ನಾನು ಮತ್ತೆ ಕೊಡ್ತೀನಿ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಅದನ್ನ ಎಲ್ಲವನ್ನೂ ಹೇಳ್ತೀನಿ. ಆ ಕ್ರಮ ಇದೆಯಲ್ಲ, ಯಾವ್ದಕ್ ಮೊದಲು ಅನ್ನೋದು ನೀವು ಹೇಳ್ಬೇಕು. ಈಗಾಗ್ಲೇ ಒಂದು ವಿಷಯವನ್ನ ನಮ್ಮ ಉಮೇಶ್ ಶರಣಾರ್ಥಿ ಅವರು ಹೇಳಿದ್ದಾರೆ, ನಂಬಿಕೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿ ಅಂತ. ಆ ನಂಬಿಕೆ ಅನ್ನೋದ್ರ ಜೊತೆಗೆ 2 ವಿಷಯಗಳನ್ನ ನಾನು ಮುಂದಿನ ವಾರ ಉಪನ್ಯಾಸ ಆದ್ಮೇಲೆ ಕೊಡ್ತೀನಿ. ನೀವು ಯಥಾ ಪ್ರಕಾರ ಮತ ಹಾಕಿ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕು ಅಂತ ಕೇಳ್ಕೊತೀನಿ. ಈಗ ಪ್ರಶ್ನೋತ್ತರಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ, ಅಥವಾ ಪ್ರತಿಕ್ರಿಯೆ. ನಾವು ಮುಂಚೆನೆ ಅವತ್ತಿನಿಂದಲೂ ನಾನು ಅದೇ ಹೇಳೋದು, ಪ್ರತಿಕ್ರಿಯೆಯಿಂದ ನಾನು ಕಲ್ತ್ಕೊಳ್ಳೋಕ್ಕೂ ನನ್ಗೆ ಆಸೆ. ಇವತ್ತು ಯಾರೋ ದೂರವಾಣಿ ಕರೆ ಮಾಡಿ ಹೇಳಿದ್ರು, MRN is ಆಲ್ವೇಸ್ ಎವರ್ ಲರ್ನರ್. ಯಾವಾಗ್ಲೂ ಕಲ್ತ್ಕೋತಾನೆ ಇರೋದೇ ಅವ್ರ ಕೆಲಸ. ಜೀವನ ಮಾತಾಡ್ತಾರೆ, ನಮಗೂ ಕಲಿಸ್ತಾರೆ, ಅವರು ಕಲ್ತ್ಕೋತಾರೆ. ಹಾಗಾಗಿ ಐ ಆಮ್ ಎವರ್ ಲರ್ನರ್, ಐ ಆಮ್ ಅನ್ ಅಡಾಪ್ಟರ್, ಎಲ್ಲವಕ್ಕೂ ಹೊಂದ್ಕೊಳ್ಳುವಂಥನು. ಐ ಆಮ್ ರಿಫಾರ್ಮರ್ ಆಫ್ ಮೈ ಸೆಲ್ಫ್. ನಾನು ಯಾರನ್ನು ರಿಫಾರ್ಮ್ ಮಾಡೋಕೆ ಹೋಗೋದು ಇಲ್ಲ, ನಾನ್ ಮಾಡ್ಕೊಂಡ್ರೆ ಸಾಕಾಗಿದೆ, ಅದನ್ನೇ ಕೊನೆ ಉಸಿರುವರೆಗೂ ಮಾಡ್ತೀನಿ ಅಂತ ಹೇಳ್ತಾ, ಇದು ಈಗ ಪ್ರತಿಕ್ರಿಯೆ ಮತ್ತು ಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ತುಂಬಾ ಅದ್ಭುತವಾಗಿತ್ತು ಸರ್ ಮೊದಲಿಂದ. ಏಕೆಂದ್ರೆ ಇದು ಇಷ್ಟು ವಿಶಾಲವಾಗಿರುತ್ತೆ ಅಂತ ನನಗೆ ಮೊದಲು ಗೊತ್ತಾಗ್ಲೇ ಇಲ್ಲ. ಇದು ಬೆಳೀತಾ ಇದು ಎಲ್ಲವರೆಗೆ ಸೌಜನ್ಯ, ಸಹಜ ಸೌಜನ್ಯ, ಇದು ತುಂಬಾ ದೊಡ್ಡದಾಗಿ ಬೆಳೆದು ಬಹಳ ಅರ್ಥಪೂರ್ಣವಾಗಿ ಬಂತು. ತುಂಬಾ ಸೊಗಸಾಯಿತು. ಥ್ಯಾಂಕ್ ಯು. ಅದು ನಾವು ನೋಡುವಾಗ ಪ್ರಚಲಿತ ಅರ್ಥನ ಒಪ್ಕೊಂಡ್ಬಿಟ್ಟಾಗ ಜಾಸ್ತಿ ಆಳಕ್ ಹೋಗೋದಿಲ್ಲ. ಚಪಾತಿ ನೀವು ಲಟ್ಟಿಸಿದಷ್ಟು ವಿಶಾಲ ಆಗುತ್ತೆ, ಆ ಲಟ್ಟಿಸುವ ಕ್ರಿಯೆ ನಿಂತೋಗ್ಬಿಟ್ಟಿದೆ, ಅದು ತಾಪತ್ರೆ ಆಗಿರುವಂಥದ್ದು. ಆ ಲಟ್ಟಿಸುವ ಕ್ರಿಯೆಯನ್ನ ನಾನು ನಿಮ್ಮ ಪರವಾಗಿ ಇವತ್ತು 50 ನಿಮಿಷ 2 ಪದಗಳನ್ನು ಲಟ್ಟಿಸಿ ತೋರಿಸ್ದೆ. ಎಷ್ಟು ದೊಡ್ಡದಾಗಿ ಅರಳಬಲ್ಲದು ಅನ್ನುವಂಥದ್ದು. ಮೆಚ್ಚುಗೆಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ತುಂಬಾ ಚೆನ್ನಾಗಿತ್ತು ಅಂಕಲ್. ನಾನು ಜ್ಯೋತಿ ಮಾತಾಡ್ತಾ ಗೊತ್ತಾಯ್ತಮ್ಮ. ತುಂಬಾ ಚೆನ್ನಾಗಿತ್ತು. ಪ್ರತಿ ವಾರ ಕೇಳ್ತಾ ಇದ್ದೆ ನಾನು, ನಮ್ ತಾಯಿ ನಾನು ಒಟ್ಟಿಗೆ ಒಂದೇ ಫೋನ್ ನಲ್ಲಿ ಕೇಳ್ತಿದ್ವಿ. ಇವತ್ತು ಬೇರೆ ಬೇರೆ ಫೋನ್ ನಲ್ಲಿ ಆಶ್ಚರ್ಯವಾಗಿ ನೋಡ್ತಾ ಇದ್ದೆ. ಇಲ್ಲ ಅದೇ ನನಗೆ ನಾನು ಹಲವಾರು ಕಡೆ ಓದಿರೋದು ಸಹಜ ಸೌಜನ್ಯ ಅನ್ನೋದ್ರಲ್ಲಿ. ಈಗ ಒಂದು ಉದಾಹರಣೆಗೆ ತಗೊಂಡ್ರೆ, ಹಲವಾರು ಕಥೆಗಳಲ್ಲಿ ಅಥವಾ ಪ್ರಸಂಗಗಳಲ್ಲಿ ನಾನು ಓದಿರುವ ರೀತಿ ಈ ತರ ಇದೆ. ಈಗ ಯಾರೋ ಈಗೇನೋ ಹೇಳ್ತಾರೆ, ರಂಗಸ್ವಾಮಿಯವರ ಮನೆಗೆ ಯಾರೋ ಪಕ್ಕದ ಮನೆಯವರು ಬಂದರು. ರಂಗಸ್ವಾಮಿ ಸಹಜ ಸೌಜನ್ಯತೆಯಿಂದ ಒಳಗೆ ಬನ್ನಿ ಎಂದು ಕರೆದರು. ಒಳಗೆ ಬಂದು ಕುಳಿತುಕೊಳ್ಳಿ ಅಂತ ಕರೆದ್ರು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಆತರ ಬರುತ್ತೆ. ಸಹಜ ಸೌಜನ್ಯತೆಯನ್ನು ಒಂದು ಪದ ಅಂತ ಕಡೆ ಉಪಯೋಗಿಸ್ತಾರೆ. ಪಕ್ಕದ ಮನೆಯವ್ರು ಯಾಕೆ ಬಂದಿದ್ರು ಅಂದ್ರೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ
ನಿಮ್ಮನೆ ಗಿಡ ನಮ್ಮನೆ ಕಾಂಪೌಂಡ್ ಒಳಗ್ ಬಗ್ಬಿಟ್ಟಿದೆ ಅಂತ ಕಂಪ್ಲೇಂಟ್ ಮಾಡಕ್ ಬಂದಿರ್ತಾರ ಅವರು. ಆಗ ಜಗಳ ಒಬ್ರಿಗೊಬ್ರಿಗೆ ಸ್ವಲ್ಪ ಬಿರುಸಾದ ಮಾತುಗಳು ಆಡ್ದಾಗ ಅದು ಸೌಜನ್ಯ ಉಳಿಯಲ್ಲ, ಸಹಜ ಸೌಜನ್ಯ ಅವಾಗ ಇರೋದಿಲ್ಲ. ಅದು ಸಹಜ ಸೌಜನ್ಯ ಅನ್ನೋ ಪದ ಈ ತರದ ಸನ್ನಿವೇಶಗಳಲ್ಲಿ ಸಾಮಾನ್ಯವಾಗಿ ನಾವು ಓದ್ತೀವಿ ಕಥೆಗಳಲ್ಲಿ, ಇದ್ರಲ್ಲಿ. ಅಂದ್ರೆ ಸೌಜನ್ಯತೆ ಸಹಜವಾಗೇ ಮನುಷ್ಯರಲ್ಲಿ ಇರುತ್ತೆ, ಆದ್ರೆ ಸಂದರ್ಭಾನುಸಾರ ಆ ಸೌಜನ್ಯತೆ ಕಡಿಮೆ ಆಗಬಹುದೇನೋ ಅನ್ನೋ ಅರ್ಥ ಬರ್ಬೋದಾ ಇದ್ರಲ್ಲಿ? ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಈಗ ನೋಡಿ, ಕಡಿಮೆ ಆಗೋ ಉದಾಹರಣೆ ನೀ ಕೊಟ್ಟಿಲ್ಲಮ್ಮ. ಈಗ ನೋಡು, ನಾನು ಕೋಪಿಸ್ಕೊಂಡ ಮಾತಾಡ್ಬಿಡ್ತೀನಿ, ಆಮೇಲೆ ನನ್ನ ಕೋಪ ನಾ ಮಾಡಿದ ತಪ್ಪು ಅಂತ ಗೊತ್ತಾಗುತ್ತೆ, ಅವಾಗ ಐ ಆಮ್ ಸಾರಿ ಅಂತೀನಲ್ಲ ಅವಾಗ. ಆದ್ದರಿಂದ ಸಹಜವಾಗೋದು ಮನುಷ್ಯನಿಗೆ ಆವೇಶವೇ ಸಹಜವಲ್ಲ. ಆವೇಶಕ್ಕೆ ಬಂದಾಗ ಸೌಜನ್ಯ ಅಲುಗಾಡುತ್ತೆ. ಅದಕ್ಕೇನೆ ಕೃಷ್ಣ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಸ್ಮಾನ್ನೋ ದ್ವಿಜತೆ ಲೋಕೋ, ಯಾರಿಂದ ಲೋಕ ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಯಾರು ಲೋಕದಿಂದ ಉದ್ವೇಗಕ್ಕೆ ಒಳಗಾಗೋದಿಲ್ವೋ, ಯಾರು ಲೋಕವನ್ನು ಉದ್ವೇಗಕ್ಕೆ ಒಳಪಡಿಸೋದಿಲ್ವೋ ಅಂಥವ್ರು ನನಗೆ ಬಹಳ ಪ್ರಿಯವಾದವರು ಅಂತ ಹೇಳ್ತಾನೆ. ಆದ್ರಿಂದ ಈಗ ಸೌಜನ್ಯದ ಪದಗಳು, ಸೌಜನ್ಯದ ಕೃತಿಯ ಹಿಂದೆ ನಿರುದ್ವೇಗ ಮತ್ತು ಶಾಂತಿ ಇದ್ದರೆ ಅದು ಸಹಜ ಸೌಜನ್ಯ. ಆ ಉದ್ವೇಗ ಮನುಷ್ಯನಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರತಿ ಕ್ಷಣವೂ ಬದಲಾಗ್ತಾ ಇರುತ್ತೆ. ಒಂದ್ ಕ್ಷಣ ಅಲ್ಲ, ಪ್ರತಿ ಕ್ಷಣವೂ ಬದಲಾಗ್ತಾ ಇರುತ್ತೆ. ಆ ಬದಲಾದಾಗ ಆ ಬದಲಾವಣೆಯ ಅಲೆಯಲ್ಲಿ ಈ ಸೌಜನ್ಯವು ಓಲಾಡ್ತಾ ಇರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆದ್ರಿಂದ ಸೌಜನ್ಯದ ವರ್ತನೆಯಂದೇ ಸಾಲದು. ಆ ಸೌಜನ್ಯ ವರ್ತನೆಯ ಹಿಂದೆ ಏನಿರ್ಬೇಕಾಗುತ್ತೆ ಅಂತಂದ್ರೆ ಆ ಒಂದು ಸಮಚಿತ್ತ ಇರ್ಬೇಕಾಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇಡೀ ಪದೇ ಪದೇ ನಿತ್ಯಂ ಸಮಚಿತ್ತತ್ವಂ ಅಂತ ಹೇಳ್ತಾರೆ. ಆದ್ದರಿಂದ ಸಮಚಿತ್ತ ಸ್ಥಿತಿ ನಮ್ಮ ಅಭಿವ್ಯಕ್ತಿಯನ್ನ ಸಹಜಗೊಳಿಸುತ್ತೆ ಅನ್ನೋದು ನನ್ನ ಇವತ್ತಿನ ಮಾತಿನ ಸಾರಾಂಶ. ನಿನ್ನ ಉದಾಹರಣೆ ಅದಕ್ಕೆ ಬೆಂಬಲ ಕೊಡ್ತು ತಾಯಿ. ಥ್ಯಾಂಕ್ ಯು. ನಿಮ್ ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು. ಚೆನ್ನಾಗಿ, ಥ್ಯಾಂಕ್ ಯು. ಓಕೆ, ಆಮೇಲೆ ಇನ್ಯಾರ್ದಾರ ಪ್ರತಿಕ್ರಿಯೆ ಇದೆಯಾ ಸರ್? ಆವೇಶವೇ ಅಸಹಜ ಅಂತಂದ್ರೆ, ಆದ್ರೆ ಈಗ ಸಹಜ ಅನ್ಲಿಲ್ಲ ನಾನು. ಆವೇಶವನ್ನ ಆವೇಶ ಅನ್ನೋದು ಹುಟ್ಟಿಂದ ಬಂದ ನಮ್ಮ ಸಹಜ ನೇಚರ್ ಅಲ್ಲ ಅದು. ಆವೇಶ ಅನ್ನೋದು ಬಂದಿದ್ದು. ನನಗ್ ಕೋಪ ಬರ್ತಾ ಇದೆ ನೋಡು ಅಂತೀವಿ, ಕೋಪ ಹೋಯ್ತು ಅಂತೀವಿ. ಆದ್ದರಿಂದ ಕೋಪ ಅನ್ನೋದು ನನ್ನ ಹುಟ್ಟಿನ ಗುಣ ಅಲ್ಲ, ನಾನು ತೋರಿಸುವ ಪ್ರತಿಕ್ರಿಯೆ. ಆದ್ದರಿಂದ ಸಹಜ ಸೌಜನ್ಯ ಬರ್ಬೇಕಾದ್ರೆ ನಾನು ಘಟನೆಗಳಿಗೆ ಪ್ರತಿಕ್ರಿಯೆ ತೋರಿಸೋದು ನಿಲ್ಲಿಸ್ಬಿಟ್ರೆ, ಸ್ಟಾಪ್ ರಿಯಾಕ್ಟಿಂಗ್, ಜಸ್ಟ್ ವಾಚ್. ನಾ ಸಿನಿಮಾ ನೋಡುವಾಗ ಯಾರೋ ಒಬ್ಬ ಕೊಲೆ ಮಾಡಕ್ ಅವ್ರನ್ನ ತಪ್ಸಕ್ ಹೋಗಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ ನಾನು. ಹಾಗೆ ಪ್ರತಿಕ್ರಿಯೆಗಳು ಸಹಜವಾದ ಮಾತುಗಳಿಗೂ ಅಸಹಜತೆಯನ್ನ ಉಂಟು ಮಾಡುತ್ತೆ ಅಂತ ನಾನು ಹೇಳಿದ್ದು. ಕೋಪ ಸಹಜ ಅಸಹಜ ಅನ್ನೋದನ್ನ ನೀವು ಹೇಳೋದಾದ್ರೆ, ಕೋಪ ಒಂದು ರೀತಿಯಲ್ಲಿ ಅಸಹಜ. ಯಾಕೆಂದ್ರೆ ನನ್ನೊಳಗೆ ಇರ್ಲಿಲ್ಲ, ಅದು ಹೊರಗಡೆ ಯಾವಾಗ ಬಂತು, ನಾನು ಇನ್ನೇನೋ ತಪ್ಪು ನೋಡ್ದಾಗ ಬಂತು. ಆದ್ರಿಂದ ಒಂದು ರೀತಿಯಲ್ಲಿ ಅದು ಅಸಹಜ. ಆದ್ರೆ ನೋಡಿದಾಗ ಎಲ್ರಿಗೂ ಬರೋದ್ರಿಂದ ನಂಗೂ ಬಂತು ಅನ್ನೋದ್ರಿಂದ ಅದು ಸಹಜವೂ ಹೌದು. ಹಾಗಾಗಿ ಕೋಪ ಸಹಜವೋ ಅಸಹಜವೋ, ಆವೇಶ ಅಸಹಜವೋ ಅಸಹಜವೋ ಅಂದ್ರೆ ಅದು ಅವನವನ ತಾಕತ್ತಿನ ತಾಣ. ಕೋಪ ಬಂದ್ರು ಸಹಿಸ್ಕೊಂಡು ಇರೋವಂಥವ್ರು ಇರ್ತಾರೆ. ಬೀಚಿಯವರ ನಗೆಹನಿ ಇದ್ದೇ ಇದೆಯಲ್ಲ. ಏನು ಅಂದ್ರೆ, ಹೆಂಡತಿ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀರಾ ಅಂದ್ರೆ, ಬಾಯಿ ಮುಚ್ಕೊಂಡು ಬಿದ್ದಿರು ಅಂತೀನಿ. ಹೆಂಡತಿನಲ್ಲ, ಕೋಪನ. ಹಾಗೆ ಈಗ ಕೇಳಪ್ಪ ಪ್ರಶ್ನೆ. ಅಲ್ಲೇ ಇದಾಗಿತ್ತು. ಯಾಕಂದ್ರೆ ಈಗ ಒಂದ್ ಮಗು ಬಿದ್ರೆ ನೋವಾದಾಗ ತಕ್ಷಣ ಅಳು ಬರುತ್ತೆ. ಅವಾಗ ಅದು ಅಳು ಅಸಹಜ ಅಂತ ನನ್ ಮೀನಿಂಗ್ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಹೌದು, ಅಳು ಬಂದಿದ್ದೆಲ್ಲ ಅಸಹಜವೇ ಅಲ್ವಾ? ನನ್ನೊಳಗಿದ್ದಿದ್ದೇ ಸಹಜ. ಬಂದಿದ್ದು ಹೋಗುತ್ತೆ ಅಷ್ಟೇ. ಅಳು ಬರುತ್ತೆ, ಆಮೇಲೆ ಹೋಗುತ್ತೆ. ಹಾಗಾಗಿ ಬಂದು ಹೋಗುವ ಏರಿಳಿತಗಳಿಗೆ ನಾವು ಸ್ಪಂದಿಸದೇ ಇದ್ರೆ ಅವಾಗ ನಮ್ಮ ಸಹಜ ಸ್ಥಿತಿಗೆ ಬರ್ತೀವಿ ನಾವು. ಸರಿ. ಅದ್ರಿಂದ ಎಷ್ಟು ದೊಡ್ಡ ವೇದಾಂತ ಇದು ಸಹಜ ಸೌಜನ್ಯ ಅನ್ನುವಂಥದ್ದು. ತುಂಬಾ ಗಂಭೀರವಾದ ವೇದಾಂತ. ನಾನೀಗ ನಗೆಹನಿಗಳ ಮೂಲಕ ಹೇಳಿದ್ರಿಂದ ನಿಮ್ಗೆ ಅದು ಅಷ್ಟೊಂದು ತೀವ್ರವಾಗಿ ಕಾಣ್ಲಿಲ್ಲ. ಇವತ್ತಿಗೂ ಆ 3 ಪ್ರಶ್ನೆಗೆ ಉತ್ತರ ಇಲ್ಲ. ಏನು ಅಂದ್ರೆ, ಎಂಥದ್ದು, ನಾವು ಹುಟ್ಟಿನಿಂದ ಒಳ್ಳೆಯವರೋ ಕೆಟ್ಟವರೋ ಅಥವಾ ಎರಡೂ ಅಲ್ವೋ ಅನ್ನೋದಕ್ಕೆ ಇದುವರೆಗೂ ಒಂದು ಸರಿಯಾದ ಉತ್ತರ ಸಿಕ್ಕಿಲ್ಲ.
ಮೂರಕ್ಕೂ ಬೆಂಬಲ ಸಿಗ್ತಾ ಇದೆ. ಅದಕ್ಕೆ ಇದನ್ನ ನಾನು ಪ್ರಸ್ತಾಪ ಮಾಡಿದ್ದು. ಥ್ಯಾಂಕ್ ಯು. ಮುಗಿಸೋಣವಾ? ಮುಂದಿನದು ಇದಕ್ಕಿನ್ನ ಸ್ವಾರಸ್ಯವಾಗಿದೆ, ಪ್ರೀತಿಯ 5 ಮಜಲುಗಳು. ಮತ್ತೆ ಯಾರ್ದಾದ್ರು ಪ್ರಶ್ನೆಗಳಿದೆಯಾ? ಇಲ್ಲಾಂದ್ರೆ ಮತ್ತೆ ನನ್ನದೊಂದು ಸಣ್ಣ ಪ್ರಶ್ನೆ ಇತ್ತು. ಹೇಳಮ್ಮ. ಮಾತಾಡ್ತೇನೆ. ಹಾ ಸಹಜ ಸೌಜನ್ಯ ಅಂತ ಹೇಳುವಾಗ ಇದು ನಿಜವಾದ ಭಾವನೆಯಿಂದ ಬರುವಂತದ್ದ ಅಥವಾ ನಟನೆಯಲ್ಲಿಯೂ ಸಹಜ ಸೌಜನ್ಯವನ್ನ ನಾವು ತೋರಬಹುದಾ? ಅಂದ್ರೆ ನಾವು ಒಂದ್ ಕಡೆ ಕೆಲಸ ಮಾಡುವಾಗ ಅಲ್ಲಿ ಸಹಜ ಸೌಜನ್ಯ ನಮಗೆ ನ್ಯಾಚುರಲ್ ಆಗಿ ಬರುತ್ತಾ ಅಥವಾ ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಸಹ ಮಾಡುವಂತ ಒಂದು ಅವಕಾಶಗಳನ್ನ ನಾವು ಬೆಳೆಸ್ಕೊಳ್ಬೇಕಾಗಿ ಬರುತ್ತಾ? ಅಲ್ಲ, ನಾವ್ ಏನು ಬೆಳೆಸ್ಕೋಬೇಕಾಗಿಲ್ಲ. ನಾವು ಮನಸ್ಸು ಸಮಾಧಾನ ಆಗ್ತಿದ್ದಾಗೆ ಬರುತ್ತೆ, ಮನಸ್ಸು ಆವೇಶವಾಗಿದ್ದಾಗ ಮರೆಮಾಚಕ್ಕೂ ಬರುತ್ತೆ. ನಾನ್ ಕೋಪ ಬಂದಿದೆ, ಅದನ್ನ ಮರೆಮಾಚಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಯಾರು ಪ್ರಶ್ನೆ ಕೇಳಿದ್ರೆ ಭಾಷಣಕಾರರನ್ನ, ಇದು ಬಹಳ ಸ್ವಾರಸ್ಯವಾದ ಪ್ರಶ್ನೆ ಅಂದ್ರೆ ಅವರು ಪ್ರಶ್ನೆ ಕೇಳಿದವ್ರು ನನ್ನ ಮೇಲೆ ತಿರುಗಿ ಬೀಳ್ದೆ ಇರ್ಲಿ ಅಂತ ಒಳ್ಳೆ ಮಾತು ಹೇಳೋಕ ಅದನ್ನ ಹೇಳಿರ್ಬೋದು. ಇದಿಷ್ಟೊತ್ತಿನ ಉಪನ್ಯಾಸದಲ್ಲಿ ನಾನು ಅದೇ ಹೇಳಕ್ ಹೊರಟಿದ್ದು, ವರ್ತನೆಯಿಂದ ಸೌಜನ್ಯ ನಿರ್ಧಾರ ಆಗಲ್ಲ, ವರ್ತನೆಯ ಹಿಂದಿರುವ ಇಂಟೆನ್ಷನ್, ಉದ್ದೇಶ. ನನ್ನ ಆವೇಶವನ್ನ ಮರೆಮಾಚಿದ್ರೆ ಅದು ಕೃತಕ, ನನ್ನ ಆವೇಶವನ್ನು ವ್ಯಕ್ತಪಡಿಸಿದ್ರೆ ಅದು ಕೃತಕ. ನಾನು ಸಹಜವಾಗಿ ಆವೇಶವೇ ಇಲ್ಲೇ ಮಾತಾಡಿದಾಗ ಅದು ಸಹಜ ಅಂತನ್ನುವಂಥದ್ದೇ ಇಲ್ಲಿವರೆಗೂ ಹೇಳಿದ್ದು. ಇನ್ನೊಂದ್ಸರಿ ಈ ಉಪನ್ಯಾಸ ಕೇಳಮ್ಮ, ಅವಾಗ ನಿಂಗೆ ಸ್ಪಷ್ಟ ಆಗುತ್ತೆ. ಆಮೇಲೆ ಇನ್ನೂ ಆದ್ರೆ ಪ್ರಶ್ನೆ ಹೇಗೋ ಹೇಳೋದಕ್ಕೆ ವಾಟ್ಸಪ್ ಗ್ರೂಪ್ನ ಇದ್ದೇ ಇದೆ, ವೇದಿಕೆ ಇದ್ದೇ ಇದೆ. ಅದರಲ್ಲಿ ದಯವಿಟ್ಟು ಯಾರು ಅದು ಈ ವಿಷಯಕ್ಕೆ ಸಂಬಂಧ ಪಡದೇ ಇರುವಂತ ವಿಷಯಗಳನ್ನ, ಜಾಹೀರಾತುಗಳನ್ನ, ನಿಮ್ಮ ಧನ್ಯವಾದಗಳನ್ನ ಅದ್ರಲ್ಲಿ ಹಾಕ್ಬೇಡಿ ದಯಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸೊ ಭಾಗ 2 ಇಲ್ಲ, ಭಾಗ 1ಕ್ಕೆ ಮುಗೀತು. ನಾಳೆ ಪ್ರೀತಿಯ 5 ಮಜಲುಗಳು, ಅದಕ್ಕೆ ಬೇರೆ ಟೈಟ್ಲ್ ಏನೋ ಕೊಟ್ಟಿದ್ದೀನಿ, ಅದನ್ನ ಮಾಡಿ.